ಇಲ್ಲಿಯವರೆಗೆ. ಆದರೆ ರಾಶಿ ತುಂಬ ಒತ್ತಾಯ ಮಾಡಿದಾಳೆ. ನೀನು ಹುಚ್ಚಿ, ಅವಳು ಎಷ್ಟು ಒಳ್ಳೆಯ ಸ್ನೇಹಿತೆ, ಅಂತಹ ಸ್ನೇಹಿತರು ಸಿಗುವುದು ಕಷ್ಟ ಎಂದು ನಯನ ಕೌಂಟರ್ ಮೇಲೆ ಕೈಯಿಟ್ಟುಕೊಂಡು ಹೇಳಿದಳು. ಆದರೆ ಅವರು ಎಷ್ಟು ಶ್ರೀಮಂತರು, ನನಗೆ ಅವರೆಲ್ಲರ ನಡುವೆ ನಾನೊಬ್ಬಳು ಅನಾಥೆ ಎಂದು ಅನಿಸುತ್ತದೆ ಎಂದಾಗ ಇದು ಕೀಳರಿಮೆಯ ಭಾವನೆ. ಈ ಭಾವನೆ ಯಾವಾಗ ಕೊನೆಗೊಳ್ಳುತ್ತದೋ ಏನೋ ಎಂದು ನಯನ ಅವಳನ್ನು ನುಂಗಿ ಹಾಕುವಂತೆ ನೋಡಿದಳು. ಆಗ ಅವಳು ಸುಮ್ಮನಾದಳು. ನಂತರ ಅವಳು ಸಂಜೆ ಸಿದ್ಧವಾಗಿ ಕುಳಿತಿದ್ದಳು. ಆಗ ಡ್ರೈವರ್ ಅವಳನ್ನು ಕರೆದುಕೊಂಡು ಹೋಗಲು ಬಂದನು. ಅವಳು ಡ್ರೈವರ್ ಜೊತೆ ರಾಶಿ ಮನೆಗೆ ಹೊರಟಳು. ಮುಂದುವರಿದ ಭಾಗ. ಫಾರ್ಮ್ ಹೌಸ್ನಲ್ಲಿ ಮೆಹಂದಿ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳನ್ನು ಮುಗಿಸಿ ಅವನ ಮನೆಗೆ ಹಿಂತಿರುಗಿದ್ದನು. ಕಾರ್ಯಕ್ರಮ ಸಂಜೆಯ ನಂತರವಿತ್ತು ಮತ್ತು ಸೂರ್ಯ ಮುಳುಗುತ್ತಿದ್ದನು. ಅವನು ತನ್ನ ಕೋಣೆಗೆ ಬಂದನು. ಅರ್ಪಿತಾರವರು ಅವನ ಬಟ್ಟೆಗಳನ್ನು ಮೊದಲೇ ತೆಗೆದಿಟ್ಟಿದ್ದರು. ಬೇಗನೆ ಸ್ನಾನ ಮಾಡಿ ಫ್ರೆಶ್ ಆಗಿ ಅವನು ತಯಾರಾಗಲು ಶುರು ಮಾಡಿದನು. ಪರ್ಫ್ಯೂಮ್ ಹಾಕಿದ ನಂತರ ಅವನು ತನ್ನ ಕೈ ಗಡಿಯಾರವನ್ನು ಕಟ್ಟಿಕೊಂಡು ತನ್ನ ಪರ್ಸ್ ತೆಗೆದು ಜೇಬಿಗೆ ಹಾಕಿಕೊಂಡನು. ಒಂದು ಕೈಯಲ್ಲಿ ಕಾರಿನ ಕೀ, ಇನ್ನೊಂದು ಕೈಯಲ್ಲಿ ಮೊಬೈಲ್ ಹಿಡಿದು ಮೆಸೇಜ್ಗಳನ್ನು ನೋಡುತ್ತಾ ಅವನು ವೇಗವಾಗಿ ಕೋಣೆಯಿಂದ ಹೊರಬಂದನು ಮತ್ತು ಯಾರನ್ನೋ ಜೋರಾಗಿ ಗುದ್ದಿದನು. ಅವನ ಮೊಬೈಲ್ ಕೈಯಿಂದ ಜಾರಿ ನೆಲಕ್ಕೆ ಬಿದ್ದಿತು. ಎದುರಿನವಳ ನಿಧಾನವಾದ ಚೀತ್ಕಾರದಿಂದ ಅವನಿಗೆ ಗಾಬರಿಯಾಯಿತು. ಓ ಸೋ ಸಾರಿ ಎಂದು ಅವನು ಬೇಗನೆ ಹೇಳಿದನು. ನಂತರ ಎದುರಿಗೆ ನಿಂತಿದ್ದ ಮೀರಾಳನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅವಳು ತನ್ನ ಹಣೆಯನ್ನು ಒತ್ತಿ ಹಿಡಿದುಕೊಂಡಿದ್ದಳು ಮತ್ತು ನೋವಿನಿಂದ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಇವನು ಮನುಷ್ಯನೋ ಅಥವಾ ಕಲ್ಲಿನಿಂದ ಮಾಡಿದ ಪರ್ವತವೋ? ನನ್ನ ತಲೆ ತಾಗಿ ತುಂಬ ರಕ್ತ ಬಂದಿದೆ ಎಂದು ಅವಳು ನೋವಿನಿಂದ ನರಳುತ್ತಾ ಹೇಳಿದಳು. ಓ ಕ್ಷಮಿಸಿ, ಜೋರಾಗಿ ತಾಗಿತಾ ಎಂದು ಅವನು ಬಗ್ಗಿ ಕ್ಷಮೆ ಕೇಳುವ ರೀತಿಯಲ್ಲಿ ಕೇಳಿದನು. ಅವಳು ಎತ್ತರದಲ್ಲಿ ತುಂಬ ಚಿಕ್ಕವಳಿದ್ದಳು. ಅವನ ಎದೆಯ ಮಟ್ಟಕ್ಕೆ ಕಷ್ಟದಿಂದ ಬರುತ್ತಿದ್ದಳು ಮತ್ತು ಅವಳ ತಲೆ ಅವನ ಅಗಲವಾದ ಎದೆಗೆ ತಾಗುತ್ತಿತ್ತು. ಇಲ್ಲ, ತುಂಬ ಆರಾಮವಾಗಿ ತಾಗಿದೆ ಎಂದು ಅವಳು ಸಪ್ಪೆಗಣ್ಣುಗಳಿಂದ ಅವನನ್ನು ನೋಡುತ್ತಾ ಹೇಳಿದಳು. ಮತ್ತೊಮ್ಮೆ ಕ್ಷಮಿಸಿ, ಆದರೆ ನೀನು ಕೂಡ ನೋಡಿ ನಡೆಯಬೇಕಿತ್ತು ಅಲ್ಲವೇ ಎಂದು ಅವನು ತನ್ನ ಮೊಬೈಲ್ ಎತ್ತಿಕೊಳ್ಳುತ್ತಾ ಹೇಳಿದನು. ಅದರ ಸ್ಕ್ರೀನ್ ಮೇಲೆ ಉದ್ದುದ್ದ ಗೀರುಗಳು ಕಾಣಿಸುತ್ತಿದ್ದವು. ನೀವು ನನ್ನನ್ನು ಗುದ್ದಿದ್ದೀರಿ, ನಾನು ಅಲ್ಲ ಎಂದು ಅವಳು ಸಿಟ್ಟಿನಿಂದ ಹೇಳಿದಳು. ಅವಳ ಹಣೆಯಲ್ಲಿ ಈಗಲೂ ನೋವಾಗುತ್ತಿತ್ತು. ಇಲ್ಲಿ ನೋಡಿ, ನಿಮ್ಮಿಂದ ನನ್ನ ಮೊಬೈಲ್ ಏನಾಗಿದೆ ಎಂದು ಅವಳು ಕೂಡ ಸಿಟ್ಟಿನಿಂದ ತನ್ನ ಮೊಬೈಲನ್ನು ಅವನ ಮುಂದೆ ಬೀಸಿದಳು. ಮತ್ತು ನೀವು ಗುದ್ದಿದ್ದರಿಂದ ನನ್ನ ಹಣೆಗೆ ಏನಾಗಿದೆ ಎಂದು ಅವಳು ಕಹಿಯಾಗಿ ಹೇಳಿದಳು. ಮತ್ತು ಈ ಮಾತು ನಿಜವಿತ್ತು. ಅವಳ ಹಣೆಯ ಮೇಲೆ ಸಣ್ಣ ಕೆಂಪು ಕಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ತಪ್ಪು ಖಂಡಿತವಾಗಿಯೂ ನಿಮ್ಮದೂ ಇದೆ ಎಂದು ಅವನು ತನ್ನ ಭುಜಗಳನ್ನು ಹಾರಿಸಿ ನಿರ್ಲಕ್ಷ್ಯದಿಂದ ಹೇಳಿದಾಗ ಅವಳು ಸಿಟ್ಟಿನಿಂದ ಕಾಲು ನೆಲಕ್ಕೆ ಅಪ್ಪಳಿಸಿ ಹೊರಟು ಹೋದಳು. ಅರುಣ್ ಕೂಡ ರಾಶಿಯ ಕೋಣೆಯ ಕಡೆಗೆ ನಡೆದನು. ಬಾಗಿಲು ತೆರೆದಿತ್ತು. ಅವನು ಬಾಗಿಲಿನ ಬಳಿ ನಿಂತನು. ರಾಶಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ತನ್ನ ಮೇಕಪ್ಗೆ ಕೊನೆಯ ಸ್ಪರ್ಶ ನೀಡುತ್ತಿದ್ದಳು. ಮೀರಾ ಹಾಸಿಗೆ ಮೇಲೆ ಅಸಮಾಧಾನದಿಂದ ಕುಳಿತಿದ್ದಳು. ರಾಶಿ ಕ್ಯಾಮರಾವನ್ನು ಚಾರ್ಜ್ ಮಾಡಿದ್ದೀಯಲ್ಲವೇ ಎಂದು ಅರುಣ್ ಒಳಗೆ ಬರುತ್ತಾ ಕೇಳಿದನು. ಹೌದು, ಅದು ಬೆಡ್ ಸೈಡ್ ಟೇಬಲ್ ಮೇಲೆ ಇದೆ. ಕ್ಯಾಮರಾ ಏನಕ್ಕೆ ಬೇಕು? ನಮ್ಮದೇ ಫೋಟೋಗ್ರಾಫರ್ ಇರೋದಿಲ್ಲವೇ ಎಂದು ರಾಶಿ ತನ್ನ ಲಿಪ್ಸ್ಟಿಕ್ ಶೇಡ್ ಚೆಕ್ ಮಾಡುತ್ತಾ ಹೇಳಿದಳು. ಅವನು ಇರ್ತಾನೆ, ಆದರೆ ನನಗೂ ಫೋಟೋಸ್ ತೆಗೆಯುವ ಹವ್ಯಾಸ ಇದೆ ಎಂದು ಹೇಳುತ್ತಾ ಬೆಡ್ ಸೈಡ್ ಟೇಬಲ್ನಿಂದ ಕ್ಯಾಮರಾವನ್ನು ತೆಗೆದುಕೊಂಡು ಮೀರಾ ಕಡೆಗೆ ಒಂದು ತಮಾಷೆಯ ನಗುವನ್ನು ಎಸೆದನು. ಆದರೆ ಅವಳು ಅವನಿಗೆ ಬೆನ್ನು ತಿರುಗಿಸಿ ಕುಳಿತಿದ್ದಳು. ಬೇಗ ರೆಡಿಯಾಗಿ ಬನ್ನಿ, ಎಲ್ಲ ಗಾಡಿಗಳು ಹೋಗಿವೆ, ನಾನು ಕೇವಲ 15 ನಿಮಿಷ ಕಾಯುತ್ತೇನೆ ಎಂದು ಅವನು ರಾಶಿಗೆ ಹೇಳಿ ಕೋಣೆಯಿಂದ ಹೊರಟು ಹೋದನು. ಅವನು ಹೋದ ತಕ್ಷಣ ಮೀರಾ ಕನ್ನಡಿಯ ಮುಂದೆ ನಿಂತು ತನ್ನ ಹಣೆಯ ಮೇಲಿನ ಗುರುತನ್ನು ನೋಡಲು ಶುರು ಮಾಡಿದಳು. ತನ್ನ ಮೇಕಪ್ ಮುಗಿಸಿದ್ದ ರಾಶಿ ಅವಳನ್ನು ನೋಡಿದಳು. ಇಲ್ಲಿ ನೋಡು ಎಂದು ಮೀರಾ ಅವಳಿಗೆ ಹಣೆಯನ್ನು ತೋರಿಸಿದಳು. ಅಯ್ಯೋ, ಏನಾಯಿತು ಎಂದು ಕೇಳಿದಳು. ನಿನ್ನ ಅಣ್ಣನಿಗೆ ಡಿಕ್ಕಿ ಹೊಡೆದಿದ್ದೇನೆ. ಮೊದಲು ಅವನ ಮೊಬೈಲ್ ನನ್ನ ತಲೆಗೆ ಬಡಿಯಿತು ಮತ್ತು ಆಮೇಲೆ ನಿನ್ನ ಅಣ್ಣನ ಆ ಅಗಲವಾದ ಕಲ್ಲಿನಂತ ಎದೆ ಎಂದು ಅವಳು ಮುಖ ಸಿಂಡರಿಸಿಕೊಂಡು ಹೇಳಿದಳು. ಆಗ ರಾಶಿ ಜೋರಾಗಿ ನಕ್ಕಳು. ಸರಿ ಸರಿ, ಮುಖ ಸಿಂಡರಿಸಬೇಡ, ನಾನು ಸ್ವಲ್ಪ ಮೇಕಪ್ ಮಾಡುತ್ತೇನೆ, ನಿನ್ನ ಈ ಗುರುತು ಮುಚ್ಚಿ ಹೋಗುತ್ತದೆ ಎಂದು ರಾಶಿ ಹೇಳಿ ಅವಳು ಬೇಡ ಎಂದರೂ ಸ್ವಲ್ಪ ಮೇಕಪ್ ಮಾಡಿಬಿಟ್ಟಳು. ಮೀರಾ ತನ್ನ ಕೂದಲನ್ನು ಮುಡಿಯಲ್ಲಿ ಕಟ್ಟಿಕೊಂಡಳು. ತನ್ನ ದುಪ್ಪಟ್ಟವನ್ನು ಸರಿಯಾಗಿ ಹಾಕಿಕೊಂಡು ರಾಶಿ ಜೊತೆಗೆ ಹೊರಗೆ ವರಾಂಡಕ್ಕೆ ಬಂದಳು. ರಾಶಿ ಮುಂಭಾಗದ ಸೀಟಿನಲ್ಲಿ ಕುಳಿತರೆ ಮೀರಾ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡಳು ಮತ್ತು ಗಾಡಿ ಹೊರಟಿತು. ಅರುಣ್ ಅಣ್ಣ, ನೀವು ಮೀರಾಳನ್ನು ಯಾಕೆ ಗುದ್ದಿದ್ದೀರಿ ಎಂದು ರಾಶಿ ತಮಾಷೆಯಾಗಿ ಕೇಳಿದಳು. ಅಯ್ಯಯ್ಯೋ, ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಾ? ನಿಜವಾಗಿ ನಾವು ಇಬ್ಬರು ಅಚಾನಕ್ ಆಗಿ ಒಬ್ಬರಿಗೊಬ್ಬರು ಗುದ್ದಿದ್ವಿ. ಯಾಕೆ ಮೀರಾ, ಹಾಗೆ ತಾನೇ ಆಗಿದ್ದು ಎಂದು ಅವನು ತಮಾಷೆಯ ಮನಸ್ಥಿತಿಯಲ್ಲಿ ಕೇಳಿದನು. ಅವಳು ಏನು ಹೇಳದೆ ಮುಖ ಗಂಟು ಮಾಡಿಕೊಂಡು ಕಿಟಕಿಯ ಹೊರಗೆ ನೋಡುತ್ತಿದ್ದಳು. ಕಾರ್ಯಕ್ರಮದಲ್ಲಿ ರಾಶಿಯ ಕೆಲವು ಗೆಳತಿಯರು ಬಂದಿದ್ದರು. ಅವರಲ್ಲಿ ಒಬ್ಬಳು ಗೆಳತಿ ಪ್ರಿಯಾ. ಅವಳು ಕಾಲೇಜು ದಿನಗಳ ಗೆಳತಿ. ಅವಳು ಅವನಿಗೆ ಸ್ವಲ್ಪ ಹೆಚ್ಚು ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದಳು ಮತ್ತು ಇದನ್ನು ನೋಡಿ ಯಾಕೋ ಮೀರಾಳಿಗೆ ಇಷ್ಟವಾಗುತ್ತಿರಲಿಲ್ಲ. ಮನಸ್ಸಿನಲ್ಲಿ ಏನೋ ನೋವಾಗುತ್ತಿತ್ತು. ಇಲ್ಲ, ನೀನು ಆ ಮನುಷ್ಯನ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ಅವನು ಎಂದಿಗೂ ನಿನಗೆ ಸಿಗುವುದಿಲ್ಲ.
ನೀನು ನೆಲದ ಧೂಳು ಮತ್ತು ಅವನು ಆಕಾಶದ ಚಂದ್ರ ಎಂದು ಅವಳ ಮನಸ್ಸು ನೆನಪಿಸಿತು. ಮತ್ತು ಆನಂತರ ಉಳಿದ ಕಾರ್ಯಕ್ರಮವನ್ನು ಅವಳು ತುಂಬ ಕಷ್ಟದಿಂದ ಕಳೆಯಬೇಕಾಯಿತು. ಅಲ್ಲಿಂದ ಮನೆಗೆ ಹಿಂತಿರುಗಿದಾಗ ಒಂದು ಬಿರುಗಾಳಿ ಕಾದಿತ್ತು. ಅವಳ ಅತ್ತೆ ಮನೆಯಲ್ಲಿದ್ದರು. ಅವಳನ್ನು ನೋಡುತ್ತಿದ್ದಂತೆ ಅವರು ಎದ್ದು ಜೋರಾಗಿ ಕೂಗಲು ಶುರು ಮಾಡಿದರು. ಅಯ್ಯೋ, ನಮ್ಮ ಮನೆಯಲ್ಲಿ ಎಂದಿಗೂ ಹೀಗೆ ಆಗಿರಲಿಲ್ಲ. ಹುಡುಗಿಯರು ಅರ್ಧರಾತ್ರಿ ಮನೆಯಿಂದ ಹೊರಗೆ ಇರುವುದು ಮತ್ತು ಆಮೇಲೆ ಡ್ರೈವರ್ ಜೊತೆ ಮನೆಗೆ ಬರುವುದು. ಅಣ್ಣ, ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದೀರಿ. ಇದು ನಿಮ್ಮೆಲ್ಲ ಕನಸುಗಳ ಮೇಲೆ ನೀರು ಎರಚದೇ ಇರಲಿ. ಆಮೇಲೆ ತಲೆ ಹಿಡಿದು ಕೂರುತ್ತೀರಿ. ಈ ತರಹದ ಹುಡುಗಿಯರು ಹೊರಗೆ ಹೆಜ್ಜೆ ಇಟ್ಟರೆ ಯಾವಾಗ ದಾರಿ ತಪ್ಪುತ್ತಾರೆ ಎಂದು ಗೊತ್ತಾಗುವುದಿಲ್ಲ. ನಾನು ನಿಮ್ಮ ಭಾವನ ಮಗನ ಸಂಬಂಧದ ಬಗ್ಗೆ ಮಾತನಾಡುತ್ತಾ ಇದ್ದೆ ತಾನೆ. ಈಗ ವಿಜಯ್ ಮದುವೆ ಇದೇ ತಿಂಗಳು ಆಗಬೇಕು ಎಂದು ಹೇಳಿದ್ದಾನೆ. ಅಯ್ಯೋ, ನನ್ನ ಭಾವನ ಮಗ ಯಾವಾಗ ಇವಳನ್ನು ಗಾಡಿಗಳಲ್ಲಿ ಓಡಾಡುತ್ತಿರುವುದನ್ನು ನೋಡಿದ್ದಾನೋ ಆಗಿನಿಂದ ಆ ಪಾಪದವನು ತೊಂದರೆಗೊಳಗಾಗಿದ್ದಾನೆ. ಅರ್ಧ ರಾತ್ರಿಯಲ್ಲಿ ಇವಳು ಮನೆಯಿಂದ ಹೊರಗೆ ಇದ್ದಳು ಎಂದು ನನಗೆ ಹೇಳಿದನು. ನಾನು ಓಡಿ ಬಂದೆ. ಈಗ ಸಾಕು, ಇನ್ನು ಮುಂದೆ ನನಗೆ ಹೊರಗೆ ಹೋಗುತ್ತಿರುವುದು ಕಾಣಿಸಬಾರದು. ಮತ್ತು ನೀವು ಬೇಗನೆ ಮದುವೆಗೆ ಸಿದ್ಧತೆಗಳನ್ನು ಶುರು ಮಾಡಿ. ಯಾಕೆಂದರೆ ಮದುವೆ 1 ತಿಂಗಳ ಒಳಗಡೆ ಆಗುತ್ತದೆ. 1 ತಿಂಗಳು ನಿಮಗೆ ವರದಕ್ಷಿಣೆ ಇತ್ಯಾದಿಗಳನ್ನು ಸಿದ್ಧಪಡಿಸಲು ಸಾಕು. ಬರೀ ಮದುವೆಯ ಸಿದ್ಧತೆಯ ಜೊತೆಗೆ ವರದಕ್ಷಿಣೆಯ ಸಿದ್ಧತೆಯನ್ನು ಮಾಡುತ್ತೀರಿ. ವರದಕ್ಷಿಣೆಯ ಪಟ್ಟಿ ನಾನು ನಿಮಗೆ ಕೊಡುತ್ತೇನೆ. ಅವರು ನಿರಂತರವಾಗಿ ಮಾತನಾಡುತ್ತಲೇ ಇದ್ದರು ಮತ್ತು ಎಲ್ಲರೂ ತಲೆ ತಗ್ಗಿಸಿಕೊಂಡು ಕುಳಿತಿದ್ದರು. ಯಾರೂ ಕೂಡ ಮುಂದೆ ಬಂದು ತನ್ನ ಪರವಾಗಿ ಮಾತನಾಡಲಿಲ್ಲ ಎಂದು ಮೀರಾಳಿಗೆ ನೋವಾಯಿತು. ಅವಳು ಅಳುತ್ತಾ ಅಲ್ಲಿಂದ ತನ್ನ ಕೋಣೆಗೆ ಹೋಗಿ ರಾತ್ರಿಯೆಲ್ಲ ಅತ್ತಳು. ಅತ್ತಿದ್ದರಿಂದ ಮಾರನೆಂದಿನ ಬೆಳಿಗ್ಗೆ ಅವಳಿಗೆ ಜ್ವರ ಬಂದಿತ್ತು ಮತ್ತು ವಿಜಯ್ನಂತಹ ಕೀಳು ಮನಸ್ಥಿತಿಯ ವ್ಯಕ್ತಿಯನ್ನು ಮದುವೆಯಾಗುವ ಭಯವು ಅವಳ ಮನಸ್ಸಿನ ಮೇಲೆ ತುಂಬ ಕೆಟ್ಟದಾಗಿ ಪ್ರಭಾವ ಬೀರಿತ್ತು. ಅದು ಅವಳನ್ನು ಸಂಪೂರ್ಣವಾಗಿ ಕಂಗೆಡಿಸಿತ್ತು. ಇಂದು ಸುನೈನಾಳ ಮದುವೆ ದಿಬ್ಬಣವಿತ್ತು ಮತ್ತು ಅರುಣ್ ಬೆಳಗ್ಗಿನಿಂದ ತುಂಬ ಕಾರ್ಯನಿರತನಾಗಿದ್ದನು. ಹೋಟೆಲ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಅವನೇ ನೋಡಿಕೊಳ್ಳುತ್ತಿದ್ದನು. ಸ್ವಲ್ಪ ಹೊತ್ತಿನ ನಂತರ ದಿಬ್ಬಣವೂ ಬಂದಿತು. ಆದರೆ ಯಾರಿಗೆ ಕಾಯುತ್ತಿದ್ದನೋ ಅವರು ಇನ್ನೂ ಬಂದಿರಲಿಲ್ಲ. ಅವಳು ಬಹುಶಃ ಬರುತ್ತಾಳೆ ಎಂದು ಅವನು ಎಷ್ಟು ಬಾರಿ ಬಾಗಿಲಿನ ಕಡೆಗೆ ನೋಡಿದ್ದನು. ನಂತರ ಅವನು ತಿರುಗಿ ವೇಗವಾಗಿ ಬ್ರೈಡಲ್ ರೂಮ್ ಕಡೆಗೆ ನಡೆದನು. ಬಾಗಿಲು ಲಾಕ್ ಮಾಡಿ ಒಳಗೆ ಹೋದಾಗ ಸುನೈನಾ ಮತ್ತು ರಾಶಿ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು. ನನ್ನ ಗೊಂಬೆ ತುಂಬ ಸುಂದರವಾಗಿ ಕಾಣುತ್ತಿದ್ದಾಳೆ ಎಂದು ಅವನು ಸುನೈನಾಳ ಹಣೆಗೆ ಮುತ್ತಿಡುತ್ತಾ ಹೇಳಿದನು. ಧನ್ಯವಾದಗಳು ಅಣ್ಣ. ಈಗ ನೀವು ಕೂಡ ಬೇಗ ಅಮ್ಮನಿಗೆ ಸೊಸೆಯನ್ನು ಕೊಡಿ ಎಂದು ಅವಳು ನಗುತ್ತಾ ಹೇಳಿದಳು. ಹೌದು, ದೇವರ ಇಚ್ಛೆ ಇದ್ದರೆ ತುಂಬ ಬೇಗ ಎಂದು ಅವನು ಸಣ್ಣ ನಗುವಿನೊಂದಿಗೆ ಹೇಳಿ ರಾಶಿಯ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋದನು. ರಾಶಿ, ನಿನ್ನ ಗೆಳತಿ ಯಾಕೆ ಬಂದಿಲ್ಲ ಎಂದು ಕೇಳಿದನು. ಯಾವ ಗೆಳತಿ ಎಂದು ಅವಳು ಆಶ್ಚರ್ಯದಿಂದ ಹೇಳಿದಳು. ಅದೇ ಆ ಮುಗ್ಧ ಹುಡುಗಿ. ಅವಳ ಹೆಸರೇನು? ಮೀರಾ ಎಂದು ಅವನು ಬೇಗನೆ ಹೇಳಿದನು. ಇಲ್ಲ, ಅವಳು ಬಂದಿಲ್ಲ. ನಾನು ಫೋನ್ ಮಾಡಿದ್ದೆ. ಅವಳ ತಾಯಿ ಅವಳಿಗೆ ತುಂಬ ಜ್ವರ ಇದೆ, ಹಾಗಾಗಿ ಅವಳು ಬರಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಾನು ಕೂಡ ಅವಳೊಂದಿಗೆ ಮಾತನಾಡಿದ್ದೆ. ಅವಳಿಂದ ಮಾತನಾಡಲಿಕ್ಕೂ ಆಗುತ್ತಿರಲಿಲ್ಲ. ಜ್ವರದಿಂದಾಗಿ ಅವಳ ಧ್ವನಿ ನಡುಗುತ್ತಿತ್ತು. ರಾಶಿ ಈ ವಿಷಯ ಹೇಳಿದಾಗ ಅವನ ಹೃದಯದಲ್ಲಿ ಒಂದು ರೀತಿಯ ಆತಂಕ ಹೆಚ್ಚಾಗತೊಡಗಿತ್ತು. ಸರಿ ಹಾಗಾದರೆ ಎಂದು ನಿಧಾನವಾಗಿ ಹೇಳಿ ಅತಿಥಿಗಳನ್ನು ನೋಡಿಕೊಳ್ಳಲು ಹೊರಗೆ ಹೋದನು. ಆದರೆ ಅವನ ಹೃದಯ ಏಕೆ ದುಃಖಿತವಾಗಿತ್ತು ಎಂಬುದು ಅವನಿಗೆ ತಿಳಿದಿರಲಿಲ್ಲ. ವಿದಾಯದ ಸಮಯದಲ್ಲಿ ಅವರೆಲ್ಲರೂ ಮನೆಗೆ ಹಿಂತಿರುಗಿದಾಗ ಅವನು ಬಟ್ಟೆಗಳನ್ನು ಬದಲಾಯಿಸಿದನು. ಸೋಫಾದ ಮೇಲೆ ಕುಳಿತು ತನ್ನ ತಲೆಯನ್ನು ಹಿಂದೆ ಹೊರಗಿಸಿ ಅವಳ ಬಗ್ಗೆ ಯೋಚಿಸತೊಡಗಿದನು. ನಂತರ 3 ದಿನಗಳು ಕಳೆದಿದ್ದವು ಮತ್ತು ಇಂದು ಅವನು ತನ್ನ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿದ್ದನು. ಅವನು ಹಿಂತಿರುಗಿದಾಗ ರಾಶಿ ಸಿದ್ಧವಾಗುತ್ತಿದ್ದಳು. ನೀನು ಎಲ್ಲಿಗಾದರೂ ಹೋಗುತ್ತಿದ್ದೀಯಾ ಎಂದು ಅವನು ಆಶ್ಚರ್ಯದಿಂದ ಕೇಳಿದನು. ಅಣ್ಣ, ಇಂದು ಮೀರಾಳ ನಿಶ್ಚಿತಾರ್ಥ, ಅದಕ್ಕಾಗಿ ಹೋಗುತ್ತಿದ್ದೇನೆ ಎಂದು ಹೇಳಿದಳು. ನಂತರ ಅರುಣ್ಗೆ ಇಡೀ ಆಕಾಶವೇ ತನ್ನ ತಲೆಯ ಮೇಲೆ ಬಿದ್ದಂತೆ ಭಾಸವಾಯಿತು. ಏಕೆ ಇಷ್ಟು ಬೇಗ ನಿಶ್ಚಿತಾರ್ಥ? ಏನಾದರೂ ಆಗಿದೆಯೇ ಎಂದು ಅವನು ಅವಳನ್ನೇ ಕೇಳಿದನು. ಇಲ್ಲ, ನನಗೆ ಗೊತ್ತಿಲ್ಲ. ಅವಳ ಸಹೋದರಿಯಿಂದ ಫೋನ್ ಬಂದಿತ್ತು, ನಿಶ್ಚಿತಾರ್ಥ ಇದೆ ಎಂದು. ಮತ್ತು ಅವಳ ಸಹೋದರಿ ಪಾರ್ಲರ್ಗೆ ಹೋಗಲು ಇಷ್ಟಪಡುತ್ತಿಲ್ಲ. ಆದ್ದರಿಂದ ಅವಳನ್ನು ಸಿದ್ಧಗೊಳಿಸಲು ನಾನು ಬರಬೇಕೆಂದು ಹೇಳಿದಳು. ನನ್ನ ನಿಶ್ಚಿತಾರ್ಥಕ್ಕೆ ಬನ್ನಿ ಅಂತ ಅವಳು ಹೇಳಲಿಲ್ಲ. ಏನೋ ಗೊತ್ತಿಲ್ಲ ಎಂದು ರಾಶಿ ಉತ್ತರ ನೀಡಿದಳು. ಮಗಳೇ, ನಮ್ಮ ಡ್ರೈವರ್ ಬರಲ್ಲ. ಅವನ ಹೆಂಡತಿಯ ಆರೋಗ್ಯ ಸರಿಯಿಲ್ಲ. ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ. ಹಾಗಾಗಿ ನೀನು ಕಾರು ಓಡಿಸುತ್ತೀಯಾ ಎಂದು ಅರ್ಪಿತಾರವರು ಒಳಗೆ ಬರುತ್ತಾ ಕೇಳಿದರು. ಓಡಿಸುತ್ತೇನೆ ಅಮ್ಮ, ಆದರೆ ಆಮೇಲೆ ನೀವೇ ಅಳಬೇಡಿ. ಇಲ್ಲಿ ಹೊಡೆಯಬೇಡ, ಅಲ್ಲಿ ಹೊಡೆಯಬೇಡ ಎಂದು ಅವಳು ತಲೆ ಕೆರೆದುಕೊಳ್ಳುತ್ತಾ ಹೇಳಿದಳು. ಸರಿ ಬಿಡು, ಅರುಣ್ ಬಂದಿದ್ದಾನೆಲ್ವಾ, ಅವನು ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಎಂದು ಅರ್ಪಿತಾರವರು ಕಲ್ಲಿನಂತೆ ನಿಂತಿದ್ದ ಅರುಣನಿಗೆ ಹೇಳಿದರು. ಆಗ ಅವನು ಮೌನವಾಗಿ ತನ್ನ ಕೋಣೆಯ ಕಡೆಗೆ ಹೋದನು. ಅವನ ಹೃದಯದಲ್ಲಿ ಆಳವಾದ ನೀರವತೆ ಆವರಿಸಿತ್ತು. ಸ್ವಲ್ಪ ಸಮಯದ ನಂತರ ಅವರೆಲ್ಲರೂ ಮೀರಾಳ ಮನೆಗೆ ತಲುಪಿದರು. ಅಂಗಳದಲ್ಲಿ ಅತಿಥಿಗಳಿಗಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಲಾಗಿತ್ತು. ಅವರು ಇನ್ನೂ ಕುಳಿತಿದ್ದರು. ಆಗ ಒಬ್ಬ ಮಹಿಳೆ ಜೋರಾಗಿ ಕೂಗೋ ಧ್ವನಿ ಕೇಳಿಸಿತು. ಅಯ್ಯೋ, ಏನು ಈ ವ್ಯವಸ್ಥೆ? ನೀವು ಯಾವುದಾದರೂ ಹೋಟೆಲ್ನಲ್ಲಿ ಮಾಡಬಹುದಿತ್ತಲ್ವೇ? ಅಯ್ಯೋ, ಯಾವುದೋ ದುಃಖದ ಸಮಾರಂಭಕ್ಕೆ ಬಂದಂತೆ ಅನಿಸುತ್ತದೆ.
ನನ್ನ ಒಬ್ಬನೇ ಮೈದುನನ ನಿಶ್ಚಿತಾರ್ಥ. ನನ್ನ ಅತ್ತೆಯ ಮನೆಯಲ್ಲಿ ನನ್ನ ಗೌರವ ಏನಾಗಬಹುದು? ನೀವು ನನಗೆ ಧನ್ಯವಾದ ಹೇಳಬೇಕು, ಕೃತಜ್ಞರಾಗಿರಬೇಕು. ನಿಮ್ಮ ಸಾಮಾನ್ಯ ಸೌಂದರ್ಯದ ಕಪ್ಪಗಿನ ಮಗಳಿಗೆ ನನ್ನ ಮೈದುನನನ್ನು ಮದುವೆ ಮಾಡಿಸುತ್ತಿರುವುದಕ್ಕೆ. ಇಲ್ಲವಾದರೆ ನನ್ನ ಮನಸ್ಸೇ ಒಪ್ಪುತ್ತಿರಲಿಲ್ಲ. ನಾನು ನನ್ನ ಅತ್ತೆಯನ್ನು ಹೇಗೂ ಒಪ್ಪಿಸಿದ್ದೇನೆ. ಮತ್ತು ಹೌದು, ಒಂದು ವಿಷಯವನ್ನು ನಿಮ್ಮ ಕಿವಿಯಲ್ಲಿ ಹಾಕಿಕೊಳ್ಳಿ. ಮದುವೆಯಲ್ಲಿ ನನಗೂ ಮತ್ತು ನನ್ನ ಅತ್ತೆಗೂ 2 ತೊಲದ ಓಲೆಗಳು ಬೇಕು. ಅವುಗಳನ್ನು ಮಾಡಿಸಿದ್ದೀರಲ್ಲವೇ? ಆ ಮಹಿಳೆ ಕೂಗಾಡುತ್ತಾ ಮಾತನಾಡುತ್ತಿದ್ದಳು ಮತ್ತು ಅವಳ ಮಾತಿನ ಶೈಲಿ ಮತ್ತು ಮಾತುಗಳಿಂದ ಅವಳು ಮೀರಾಳ ಅತ್ತೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅಬ್ಬಾ, ಎಂತಹ ನೀಚ ಹೆಂಗಸು! ಓ ದೇವರೇ, ತನ್ನದೇ ಸಹೋದರನ ಮನೆಯಲ್ಲಿ ಹೀಗೆ ಮಾತನಾಡುತ್ತಿದ್ದಾಳೆ. ಸಹೋದರಿಯರು ತಮ್ಮ ಸಹೋದರರಿಗಾಗಿ ಜೀವವನ್ನೇ ಕೊಡುತ್ತಾರೆ. ಇವಳಿಗೆ ತನ್ನ ಸಹೋದರನ ಬಗ್ಗೆ ಸ್ವಲ್ಪವೂ ಅರಿವಿಲ್ಲ. ಅರೆ, ನಿನ್ನ ಸಹೋದರ ನಿನಗೆ ಮತ್ತು ನಿನ್ನ ಅತ್ತಿಗೆ 2 ತೊಲ ಚಿನ್ನವನ್ನು ಎಲ್ಲಿಂದ ತಂದು ಕೊಡುತ್ತಾನೆ? ನಾನೇನನ್ನು ತಿಂದು ನಿನ್ನನ್ನು ಹೆತ್ತಿದ್ದೇನೋ ಗೊತ್ತಿಲ್ಲ. ನನ್ನ ಮನೆಯಲ್ಲಿ ನಿನ್ನಂತಹ ಮಾಟಗಾತಿ ಮಗಳು ಹುಟ್ಟಿದ್ದಾಳೆ. ತನ್ನ ಸಹೋದರನ ಮನೆಯನ್ನೇ ದರೋಡೆ ಮಾಡಲು ಬಯಸುತ್ತಿದ್ದಾಳೆ. ಅರೆ, ತಮ್ಮವರೇ ತಮ್ಮವರಿಗೆ ಸಹಾಯ ಮಾಡುತ್ತಾರೆ. ಬೇರೆ ಯಾವ ವರದಕ್ಷಿಣೆ ಅಥವಾ ಚಿನ್ನ ಸಿಗುವುದಿಲ್ಲ. ನನ್ನ ಮಗ ಜೀವನ ಪೂರ್ತಿ ಕಷ್ಟಪಟ್ಟಿದ್ದಾನೆ. ಮೊದಲು ಸಹೋದರಿಯರ ಮದುವೆಗಳನ್ನು ಮಾಡಿಸಿದನು ಮತ್ತು ಈಗ ಹೆಣ್ಣು ಮಕ್ಕಳ ಸರದಿ. ಜೀವನ ಪೂರ್ತಿ ನೆಮ್ಮದಿಯಿಂದ ಉಸಿರಾಡಿಲ್ಲ. ಮತ್ತು ಇಂದು ಸಹೋದರನಿಗೆ ಬೆಂಬಲವಾಗಿ ನಿಲ್ಲುವ ಬದಲು ತನ್ನ ಅತ್ತೆಯ ಮನೆಗೆ ಬೆಂಬಲವಾಗಿ ನಿಂತಿದ್ದೀಯ. ನೀನು ಮಾಟಗಾತಿ. ಮೀರಾಳ ಅಜ್ಜಿ ತನ್ನ ಮಗಳ ಮಾತುಗಳನ್ನು ಸಹಿಸಿಕೊಳ್ಳಲಾಗದೆ ಸಿಟ್ಟಿನಿಂದ ಗದರಿಸಿದರು. ಅಲ್ಲಿ ಒಂದು ಯುದ್ಧವೇ ಶುರುವಾದಂತಿತ್ತು. ಎಲ್ಲರೂ ಆಸಕ್ತಿಯಿಂದ ನೋಡುತ್ತಿದ್ದರು. ನಾನು ಈಗ ನನ್ನ ಮೈದುನನ ಸಂಬಂಧವನ್ನು ಇಲ್ಲಿ ಮಾಡುವುದಿಲ್ಲ. ಅವನಿಗೆ ಹುಡುಗಿಯರ ಕೊರತೆ ಇಲ್ಲ. ನಿಮ್ಮ ಕಪ್ಪಗಿನ ಸಾಮಾನ್ಯ ಮುಖದ ಮಗಳನ್ನು ಯಾವ ರಾಜಕುಮಾರ ಮದುವೆಯಾಗಲು ಬರುತ್ತಾನೆ ಮತ್ತು ಯಾರು ಅವಳನ್ನು ವರದಕ್ಷಿಣೆ ಇಲ್ಲದೆ ಕರೆದುಕೊಂಡು ಹೋಗುತ್ತಾರೆ ಎಂದು ನಾನು ನೋಡುತ್ತೇನೆ. ಅಂತಹ ಮುಖವನ್ನು ಯಾರೂ ಲಕ್ಷಗಟ್ಟಲೆ ಹಣ ಕೊಟ್ಟರೂ ತೆಗೆದುಕೊಳ್ಳುವುದಿಲ್ಲ ಎಂದು ಅತ್ತೆ ಮತ್ತೆ ವಿಷಯ ಕಾರಿದರು. ಸಾಕು, ಇಷ್ಟೇ ಸಾಕು. ನಾನು ನನ್ನ ಮಗಳನ್ನು ಮಾರುತ್ತಿಲ್ಲ. ನೀವು ಇಂತಹ ಮಾತುಗಳನ್ನು ಆಡುತ್ತಿದ್ದೀರಿ. ನಿಮಗೆ ನಾಚಿಕೆಯಾಗಬೇಕು. ನಿಮ್ಮ ಸ್ವಂತ ಸೋದರ ಸೊಸೆಯ ಬಗ್ಗೆ ಹೀಗೆ ಮಾತನಾಡುತ್ತಿದ್ದೀರಿ. ದೇವರು ನಿಮಗೆ ಮಗಳನ್ನು ಕೊಟ್ಟಿದ್ದರೆ ನಿಮಗೆ ಹೆಣ್ಣು ಮಕ್ಕಳ ಕಷ್ಟಗಳು ತಿಳಿಯುತ್ತಿದ್ದವು ಎಂದು ಸುರೇಶ್ ರವರು ಈ ಬಾರಿ ಕಠಿಣ ಧ್ವನಿಯಲ್ಲಿ ಹೇಳಿದರು. ಆದರೆ ಅವರ ಧ್ವನಿಯಲ್ಲಿ ಕಣ್ಣೀರ ತೇವಾಂಶವಿತ್ತು. ಹೌದೌದು, ನಾನೇ ಕೆಟ್ಟವಳು. ಹಾಗಾದರೆ ಈ ಎಲ್ಲ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ನಿಮ್ಮ ಮಗಳ ಸಂಬಂಧವನ್ನು ಎಲ್ಲಿ ಬೇಕಾದರೂ ಮಾಡಿ. ಯಾರು ಅವಳನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ನಾನು ನೋಡುತ್ತೇನೆ ಎಂದು ಆ ಮಹಿಳೆ ಹೇಳಿದಾಗ ಅರುಣನಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಅವನು ತಕ್ಷಣ ಎದ್ದು, ಅಂಕಲ್, ನೀವು ಅನುಮತಿ ನೀಡಿದರೆ ನಾನು ನಿಮ್ಮ ಮಗಳನ್ನು ಮದುವೆಯಾಗಲು ಬಯಸುತ್ತೇನೆ ಮತ್ತು ಈ ಜಗತ್ತಿಗೆ ಹೇಳಲು ಬಯಸುತ್ತೇನೆ. ಹೆಣ್ಣು ಮಕ್ಕಳ ಮನೆಗಳು ವರದಕ್ಷಿಣೆ ಮತ್ತು ಹಣದಿಂದ ನಿಲ್ಲುವುದಿಲ್ಲ. ಇದು ಅದೃಷ್ಟದ ವಿಷಯ ಮತ್ತು ದೇವರು ಯಾರ ಅದೃಷ್ಟದಲ್ಲಿ ಏನು ಬರೆಯುತ್ತಾನೋ ಅವರಿಗೆ ಅದೇ ಸಿಗುತ್ತದೆ ಎಂದನು. ಅವನ ಮಾತನ್ನು ಕೇಳಿ ಅರ್ಪಿತಾರವರು ಮತ್ತು ರಾಶಿ ಆಶ್ಚರ್ಯಚಕಿತರಾದರು. ಮಗನೇ, ಇದು ಭಾವನಾತ್ಮಕ ಮಾತುಗಳ ಸಮಯವಲ್ಲ. ನೀನು ಹೀಗೆ ಯಾವುದೇ ಹುಡುಗಿಯನ್ನು ಹೇಗೆ ಮದುವೆಯಾಗಬಹುದು ಎಂದು ಅರ್ಪಿತಾರವರು ನಿಧಾನವಾಗಿ ಕೇಳಿದರು. ಅಮ್ಮ, ನಾನು ಈ ನಿರ್ಧಾರವನ್ನು ತುಂಬಾ ಯೋಚಿಸಿ ಮಾಡುತ್ತಿದ್ದೇನೆ ಮತ್ತು ಯಾವ ರೀತಿಯ ಪವಿತ್ರ ಮತ್ತು ನಾಚಿಕೆಯ ಪ್ರತಿಮೆಯಂತೆ ಇರುವ ಹುಡುಗಿಯನ್ನು ನಾನು ಬಯಸುತ್ತಿದ್ದೇನೋ ಮೀರಾ ಅದೇ ರೀತಿಯವಳು ಮತ್ತು ನಾನು ಅವಳನ್ನು ಮನಪೂರ್ವಕವಾಗಿ ಮದುವೆಯಾಗಲು ಬಯಸುತ್ತೇನೆ. ಆದರೆ ನನಗೆ ನಿಮ್ಮ ಅನುಮತಿಯೂ ಬೇಕು ಎಂದು ಅವನು ತನ್ನ ತಾಯಿಯ ಪಾದಗಳ ಬಳಿ ಕುಳಿತು ಹೇಳಿದನು. ಎಲ್ಲರೂ ಆಶ್ಚರ್ಯದಿಂದ ಬಾಯಿ ತೆರೆದು ನೋಡುತ್ತಿದ್ದರು. ನಂತರ ಅರ್ಪಿತಾರವರು ಲಘುವಾಗಿ ಮುಗುಳ್ನಕ್ಕು ತಲೆ ಅಲ್ಲಾಡಿಸಿದರು. ಸ್ವಲ್ಪ ಸಮಯದ ನಂತರ ನಿಶ್ಚಿತಾರ್ಥ ನಡೆಯಬೇಕಾದ ಸ್ಥಳದಲ್ಲಿ ಈಗ ಮದುವೆ ವ್ಯವಸ್ಥೆ ಮಾಡಲಾಗಿತ್ತು. ಏಕೆಂದರೆ ಅವನು ಇನ್ನೂ ತಡ ಮಾಡಲು ಬಯಸಲಿಲ್ಲ. ನೇರವಾಗಿ ಮೀರಾಳನ್ನು ತನ್ನವಳನ್ನಾಗಿ ಮಾಡಿಕೊಂಡು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಬಯಸಿದ್ದನು. ರಾಶಿ ತುಂಬ ಉತ್ಸುಕಳಾಗಿದ್ದಳು. ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಮೀರಾ ಕಲ್ಲಿನಂತೆ ಕುಳಿತಿದ್ದಳು. ಮೀರಾಳ ತಂದೆ ತಾಯಿ, ಸಹೋದರ ಸಹೋದರಿ ತುಂಬ ನೆಮ್ಮದಿಯಿಂದ ಮತ್ತು ಸಂತೋಷದಿಂದ ಕಾಣುತ್ತಿದ್ದರು. ಆದರೆ ಇನ್ನೊಂದೆಡೆ ಅತ್ತೆ ಚೀರುತ್ತಾ ಕಿರುಚುತ್ತಾ ಅಲ್ಲಿಂದ ಹೊರಟು ಹೋಗಿದ್ದರು. ನೀವು ಅನುಮತಿ ನೀಡಿದರೆ ನಾನು ಬೀಳ್ಕೊಳಿಗೆಯನ್ನು ಈಗಲೇ ಬಯಸುತ್ತೇನೆ. ವಾಸ್ತವವಾಗಿ ನಾನು 15 ದಿನಗಳ ನಂತರ ಮರಳಿ ಹೋಗುತ್ತಿದ್ದೇನೆ. ನಾನು ಬಹಳ ಸಮಯದ ನಂತರ, ಸುಮಾರು 2-3 ತಿಂಗಳ ನಂತರ ಹಿಂದಿರುಗುತ್ತೇನೆ. ಆದ್ದರಿಂದ ಅದಕ್ಕಿಂತ ಮೊದಲು ಮದುವೆಯಾಗಿ ಮೀರಾಳನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ ಎಂದು ಅರುಣ್ ಸುರೇಶ್ ಅವರಿಗೆ ಹೇಳಿದನು. ಆದರೆ ಮಗನೇ, ಏನಾದರೂ ವಹಿವಾಟು ಆಗಬೇಕಲ್ಲವೇ? ಹೀಗೆ ಮಗಳನ್ನು ಬರಿಗೈಯಲ್ಲಿ ಬೀಳ್ಕೊಟ್ಟರೆ ಜನ ಏನಂತಾರೆ? ನಮ್ಮ ಮೇಲೆ ಅವಳು ಭಾರವಾಗಿದ್ದಳು ಎಂದು ಸುರೇಶ್ ರವರು ಹೇಳಿದರು. ಅಂಕಲ್, ಕೆಟ್ಟ ಹೆಸರು ಯಾವಾಗ ಬರುತ್ತದೆ ಗೊತ್ತಾ? ನಾವು ಜನರ ಕಣ್ಣುಗಳಿಂದ ನೋಡಿದಾಗ ಮತ್ತು ಕಿವಿಯಿಂದ ಕೇಳಿದಾಗ. ಈ ಜನರು ನಿಮ್ಮ ಸಂತೋಷದಲ್ಲೂ ಸಂತೋಷಪಡಲು ಸಾಧ್ಯವಿಲ್ಲ ಮತ್ತು ನಿಮ್ಮ ದುಃಖದಲ್ಲಿ ದುಃಖಿಸಲು ಸಾಧ್ಯವಿಲ್ಲ. ಆದ್ದರಿಂದ ಜನರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟುಬಿಡಿ ಎಂದು ಅವನು ತನ್ನದೇ ಆದ ವಿಶೇಷ ಶೈಲಿಯಲ್ಲಿ ಸಿಹಿ ಮಾತುಗಳನ್ನು ಹೇಳುತ್ತಾ ಸುರೇಶ್ ಅವರ ಮನಸ್ಸನ್ನು ಗೆದ್ದನು. ನಿನ್ನಂತಹ ಮಕ್ಕಳು ಇದ್ದರೆ ಯಾರೂ ತಮ್ಮ ಹೆಣ್ಣು ಮಕ್ಕಳನ್ನು ಭಾರವೆಂದು ಭಾವಿಸುವುದಿಲ್ಲ ಮತ್ತು ಅವರನ್ನು ಬೀಳ್ಕೊಡುವಾಗ ಹೆದರುವುದಿಲ್ಲ ಎಂದು ಸುರೇಶ್ ರವರು ಕೈ ಜೋಡಿಸಿ ಹೇಳಿದರು.
ಆಗ ಅವನು ತಕ್ಷಣವೇ ಅವರ ಜೋಡಿಸಿದ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು. ಸ್ವಲ್ಪ ಸಮಯದಲ್ಲಿ ಅವರಿಬ್ಬರ ಮದುವೆಯಾಗಿ ಹೋಯಿತು ಮತ್ತು ಅವಳನ್ನು ಬೀಳ್ಕೊಟ್ಟು ಅವನು ತನ್ನ ಮನೆಗೆ ತಲುಪಿದ್ದನು. ಸುನೈನಾಳಿಗೆ ಸುದ್ದಿ ತಿಳಿಸಿದಾಗ ಅವಳು ಓಡೋಡಿ ಬಂದಳು. ಅವಳ ಸಹೋದರನ ಮದುವೆಯಾಯಿತು ಎಂದು ಅವಳು ಕೂಡ ಸಂತೋಷಪಟ್ಟಿದ್ದಳು. ಆದರೆ ಎಲ್ಲರಿಗೂ ಈ ಮದುವೆ ಎಷ್ಟು ಸರಳವಾಗಿ ನಡೆದ ಬಗ್ಗೆ ದುಃಖವಿತ್ತು. ಸುನೈನಾ ಮತ್ತು ರಾಶಿ ಅವಳನ್ನು ಕೋಣೆಗೆ ಕರೆದುಕೊಂಡು ಬಂದರು ಮತ್ತು ಅಲ್ಲಿ ಕುಳ್ಳಿರಿಸಿದ ನಂತರ ಹಿಂತಿರುಗಿದರು. ಅವರು ಹೋದ ನಂತರ ಅವಳು ಎದ್ದು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ತನ್ನ ರೂಪವನ್ನು ನೋಡಲು ಪ್ರಾರಂಭಿಸಿದಳು. ತನ್ನ ಕಪ್ಪು ಮೈ ಬಣ್ಣದಲ್ಲಿ ಆ ಸಮಯದಲ್ಲಿ ಅವಳು ಚಂದ್ರನಂತೆ ಸುಂದರವಾದ ವಧುವಾಗಿ ಕಾಣುತ್ತಿರಲಿಲ್ಲ. ಆದರೆ ಅವಳು ತುಂಬ ಚೆನ್ನಾಗಿ ಕಾಣುತ್ತಿದ್ದಳು. ಆದರೆ ಅವಳ ಬಾಳಲ್ಲಿ ಚಂದ್ರನಂತಹ ಗಂಡನನ್ನು ಪಡೆದಿದ್ದಳು. ಅದರ ಮುಂದೆ ಅವಳು ಏನೂ ಅಲ್ಲವೇನೋ ಎನ್ನಿಸಿತ್ತು. ಸ್ವಲ್ಪ ಸಮಯದ ನಂತರ ಬಾಗಿಲು ತಟ್ಟುವ ಶಬ್ದವಾಯಿತು. ಜೊತೆಗೆ ಅರುಣ್ ಒಳಗೆ ಬಂದನು. ಅವನು ನಗುತ್ತಾ ಅವಳ ಹಿಂದೆ ನಿಂತನು. ಅವಳು ಕಣ್ಣೆತ್ತಿ ಕನ್ನಡಿಯೊಳಗೆ ನೋಡಿದಾಗ ತನ್ನನ್ನು ತಾನು ಮತ್ತಷ್ಟು ಕಡಿಮೆ ಎಂದು ಭಾವಿಸಿದಳು. ಬಿಳಿ ಶರ್ಟ್ನಲ್ಲಿ ಅರುಣ್ ಆ ಸಮಯದಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದನು. ಆದರೆ ವಧುವಿನ ವಿಶೇಷ ಉಡುಗೆಯಲ್ಲಿದ್ದರೂ ಅವಳು ತುಂಬ ಸಾಮಾನ್ಯಳಂತೆ ಕಾಣುತ್ತಿದ್ದಳು. ಮನಸ್ಸಿನಲ್ಲಿ ಮತ್ತೆ ಕೀಳರಿಮೆಯ ಭಾವನೆಗಳು ತುಂಬಲು ಪ್ರಾರಂಭಿಸಿದವು. ಅವಳು ಉತ್ತರಿಸದೆ ಅವನ ಪಕ್ಕದಿಂದ ಹೋಗಲು ಪ್ರಾರಂಭಿಸಿದಾಗ ಅರುಣ್ ಅವಳ ಕೈಗಳನ್ನು ಹಿಡಿದನು. ಅರೆ, ಎಲ್ಲಿಗೆ ಹೋಗುತ್ತಿದ್ದೀಯಾ? ಕುಳಿತುಕೋ, ಮಾತನಾಡೋಣ ಎಂದು ಅರುಣ್ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಗಂಭೀರವಾಗಿ ಹೇಳಿದಾಗ ಅವಳು ಒಂದು ಕ್ಷಣದಲ್ಲಿ ತನ್ನನ್ನು ಬಿಡಿಸಿಕೊಂಡು ಅವನಿಂದ ದೂರ ಸರಿದಳು ಮತ್ತು ಅರುಣ್ ಮುಖದಲ್ಲಿ ಆಶ್ಚರ್ಯದ ಭಾವನೆಗಳು ಮೂಡಿದವು. ಏನಾಯಿತು? ನೀನು ಚೆನ್ನಾಗಿದ್ದೀಯಾ ಎಂದು ಅರುಣ್ ಕೇಳಿದನು. ನಾನು ನಿಮಗೆ ಚೆನ್ನಾಗಿ ಕಾಣುತ್ತಿದ್ದೇನೆ, ಏಕೆಂದರೆ ನೀವು ಜಗತ್ತಿಗೆ ತೋರಿಸಲು ನನ್ನನ್ನು ಮದುವೆಯಾಗಿದ್ದೀರಿ. ನೀವು ಒಬ್ಬ ಮಹಾನ್ ವ್ಯಕ್ತಿ ಎಂದು ಯಾವುದೇ ಬೇಡಿಕೆಗಳಿಲ್ಲದೆ ನನ್ನಂತಹ ಸಾಮಾನ್ಯ ಹುಡುಗಿಯನ್ನು ನೀವು ಆರಿಸಿಕೊಂಡಿದ್ದೀರಿ. ನನ್ನ ನಿಶ್ಚಿತಾರ್ಥದ ಹುಡುಗ ನನ್ನನ್ನು ನಿರಾಕರಿಸಿದನು ಮತ್ತು ನೀವು ಮುಂದೆ ಬಂದು ಮದುವೆಗೆ ಸಿದ್ಧರಾದಿರಿ. ನೀವು ಹೀರೋ ಆಗಿ ನಿಮ್ಮ ಸಹಾನುಭೂತಿಯನ್ನು ತೋರಿಸಬೇಕಿತ್ತು. ಎಲ್ಲರ ಕಣ್ಣಲ್ಲಿ ಮಹಾನ್ ಆಗಬೇಕಿತ್ತೆ. ನೋಡಿ, ನಾನು ಈ ಅಮಾಯಕ ಅಸಹಾಯಕ ಹುಡುಗಿಯನ್ನು ಸ್ವೀಕರಿಸುತ್ತಿದ್ದೇನೆ ಎಂದು. ಇದೇನಾದರೂ ನಾಟಕನ? ಅವಳು ಕೋಪದಿಂದ ಸಿಡಿಯುವಂತಿದ್ದಳು. ನೀನು ತಪ್ಪು ತಿಳಿದುಕೊಂಡಿದ್ದೀ ಅಮೀರಾ. ಹಾಗೇನಿಲ್ಲ, ನಾನು ಇದೆಲ್ಲವನ್ನು ಯಾವುದೇ ಸಹಾನುಭೂತಿಯಿಂದ ಮಾಡುತ್ತಿಲ್ಲ ಎಂದು ಅವನು ಅವಳ ಕೈ ಹಿಡಿದು ವಿವರಿಸಲು ಬಯಸಿದ್ದನು. ಆದರೆ ಅವಳು ಒಂದು ಕ್ಷಣದಲ್ಲಿ ತನ್ನ ಕೈಯನ್ನು ಬಿಡಿಸಿಕೊಂಡು ಹಿಂದಕ್ಕೆ ಸರಿದಳು. ನನ್ನಿಂದ ದೂರ ನಿಂತು ಮಾತನಾಡಿ. ಯಾವುದೇ ವಿಷಯದಲ್ಲೂ ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಬೇಡಿ. ನನಗೆ ನನ್ನ ಮೌಲ್ಯ ಏನು ಎಂದು ಚೆನ್ನಾಗಿ ತಿಳಿದಿದೆ ಎಂದು ಅವಳು ತನ್ನ ಕಣ್ಣೀರುಗಳನ್ನು ಕೈಯಿಂದ ಒರೆಸುತ್ತಾ ವಾಶ್ರೂಮ್ ಕಡೆಗೆ ಹೋದಳು. ಅವನು ದುಃಖ ಮತ್ತು ಬೇಸರದಿಂದ ಅಲ್ಲೇ ಸೋಫಾದ ಮೇಲೆ ಕುಳಿತನು. ನಾನು ಬಂದ ಕೂಡಲೇ ಅವಳೊಂದಿಗೆ ಹೇಗೆ ವರ್ತಿಸಬಾರದಿತ್ತು ಎಂದು ಅವನು ತನ್ನ ಮನಸ್ಸಿನಲ್ಲಿ ಯೋಚಿಸಿದನು. ಯಾವ ಮನುಷ್ಯನೊಂದಿಗೆ ಅವಳ ಮದುವೆ ಮುರಿದು ಬಿದ್ದಿದೆಯೋ ಬಹುಶಃ ಅವಳು ಅವನನ್ನು ಇಷ್ಟಪಡುತ್ತಿದ್ದಳೇನೋ. ಏನಾದರೂ ಇರಲಿ, ಯಾವುದೇ ಹುಡುಗಿಯ ಮದುವೆ ಮುರಿದು ಬೀಳುವುದು ಸಾಮಾನ್ಯ ವಿಷಯವಿಲ್ಲ. ಹಾಗಾಗಿ ನಾನು ಅವಳಿಗೆ ಇನ್ನಷ್ಟು ನೋವನ್ನು ಕೊಟ್ಟೆ. ಹಾಗಾಗಿ ನಾನು ಅವಳನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಹೆಜ್ಜೆಗಳನ್ನು ಅವಳ ಕಡೆಗೆ ಇಟ್ಟೆ ಎಂದು ಅವನು ತನ್ನ ತಲೆಯನ್ನು ಉಜ್ಜುತ್ತಾ ಯೋಚಿಸಿದನು. ಸ್ವಲ್ಪ ಸಮಯದ ನಂತರ ಅವಳು ಹೊರಗೆ ಬಂದು ಮಂಚದ ಮೇಲೆ ತಿರುಗಿ ಮಲಗಿದಳು. ಅವನು ತನ್ನ ತಲೆಯನ್ನು ಆಡಿಸಿಕೊಂಡು ಎದ್ದು ಬಟ್ಟೆಗಳನ್ನು ಬದಲಾಯಿಸಲು ಪ್ರಾರಂಭಿಸಿದನು ಮತ್ತು ಹಿಂತಿರುಗಿದಾಗ ಅವಳು ಬಹುಶಃ ಮಲಗಿದ್ದಳು ಅಥವಾ ಮಲಗಿದಂತೆ ನಟಿಸುತ್ತಿದ್ದಳು. ಆದರೆ ಅವನು ಕೂಡ ಸುಮ್ಮನೆ ಇನ್ನೊಂದು ಬದಿಯಲ್ಲಿ ಮಲಗಿದನು. ಆದರೆ ಹೃದಯಕ್ಕೆ ತುಂಬ ವಿಚಿತ್ರ ಎನಿಸುತ್ತಿತ್ತು. ಮಾರನೇ ದಿನ ಬೆಳಿಗ್ಗೆ ಕಣ್ಣು ತೆರೆದಾಗ ಅವನ ದೃಷ್ಟಿ ಆಕಸ್ಮಿಕವಾಗಿ ಅವಳು ತನ್ನ ಉದ್ದನೆಯ ರೇಷ್ಮೆಯಂತಹ ಕೂದಲನ್ನು ಸರಿಪಡಿಸುತ್ತಿದ್ದ ದಿಕ್ಕಿನಲ್ಲಿ ಹೋಯಿತು. ತಿಳಿ ಹಳದಿ ಬಣ್ಣದ ಸೂಟ್ನಲ್ಲಿ ಅವಳ ಕಪ್ಪು ಮೈಬಣ್ಣ ಹೊಳೆಯುತ್ತಿತ್ತು. ಅವನು ನಡೆದು ಅವಳ ಬಳಿಗೆ ಬಂದಾಗ ಅವಳು ತನ್ನ ಉದ್ದನೆಯ ರೆಪ್ಪೆಗಳನ್ನು ಎತ್ತಿ ಅವನನ್ನು ನೋಡಿದಳು ಮತ್ತು ನಂತರ ಅವನ ಪಕ್ಕದಿಂದ ಹಾದು ಹೋಗಲು ಪ್ರಾರಂಭಿಸಿದಳು. ಐ ಆಮ್ ಸಾರಿ, ನಾನು ರಾತ್ರಿ ಬಂದ ಕೂಡಲೇ ನಿನ್ನೊಂದಿಗೆ ಹೀಗೆ ಮುಕ್ತವಾಗಿ ಇರಬಾರದಿತ್ತು ಎಂದು ಅವನು ಅವಳ ಮುಖದ ಮೇಲೆ ದೃಷ್ಟಿ ನೆಟ್ಟು ಹೇಳಿದಾಗ ಅವಳು ತಲೆಯನ್ನು ಆಡಿಸಿಕೊಂಡು ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳಲು ಪ್ರಾರಂಭಿಸಿದಳು. ಸ್ವಲ್ಪ ಸಮಯದ ನಂತರ ಅವರು ಉಪಹಾರಕ್ಕಾಗಿ ಕೆಳಗೆ ಬಂದಾಗ ಎಲ್ಲರೂ ಅವರಿಗಾಗಿ ಕಾಯುತ್ತಿದ್ದರು. ನಗುತ್ತಾ ಹರಡುತ್ತಾ ಎಲ್ಲರೂ ಉಪಹಾರ ಮಾಡಿದ್ದರು. ಆದರೆ ಅವಳು ಎಲ್ಲರ ನಡುವೆ ಮೌನವಾಗಿ ಕುಳಿತಿದ್ದಳು. ಅರೆ ಮಗಳೇ, ನೀನು ಏನಾದರೂ ಮಾತನಾಡು. ನಾನು ನಿನ್ನನ್ನು ಎಂದೂ ಮಾತನಾಡುತ್ತಿರುವುದನ್ನು ನೋಡಲಿಲ್ಲ ಎಂದು ಅರ್ಪಿತರವರು ಹೇಳಿದರು. ಕ್ಷಮಿಸಿ ಆಂಟಿ, ನಾನು ಕಡಿಮೆ ಮಾತನಾಡುತ್ತೇನೆ ಎಂದು ಅವಳು ನಿಧಾನವಾಗಿ ಹೇಳಿದಳು. ಅರೆ ಮಗಳೇ, ಕಡಿಮೆ ಮಾತನಾಡುವುದು ಒಳ್ಳೆಯ ವಿಷಯ. ಆದರೆ ನಾವು ನಿನ್ನ ಧ್ವನಿಯನ್ನು ಕೇಳಲು ಹಂಬಲಿಸುವಷ್ಟು ಕಡಿಮೆಯಲ್ಲ ಎಂದು ಅರ್ಪಿತರವರು ನಗುತ್ತಾ ಹೇಳಿದಾಗ ಅವಳು ಮಂದವಾಗಿ ನಕ್ಕಳು. ಅಣ್ಣ, ಈಗ ಇವಳ ವಿದ್ಯಾಭ್ಯಾಸದ ಗತಿಯೇನು ಎಂದು ರಾಶಿ ಕೇಳಿದಳು. ಆಗ ಅವಳು ಕೂಡ ಎಚ್ಚರಿಕೆಯಿಂದ ಅವನ ಕಡೆಗೆ ನೋಡಿದಳು. ಹೌದು, ವಿದ್ಯಾಭ್ಯಾಸ ಮುಖ್ಯ. ಆದರೆ ನಾನು ಜೈಪುರದಲ್ಲಿಯೇ ಅವಳ ಅಡ್ಮಿಷನ್ ಮಾಡಿಸಬೇಕೆಂದು ಬಯಸಿದ್ದೆ ಎಂದು ಅವನು ನೆಮ್ಮದಿಯಿಂದ ಹೇಳಿದಾಗ ಅವಳು ಅಶಾಂತಳಾದಳು. ರಿಸೆಪ್ಷನ್ ಯಾವ ದಿನ ಇಟ್ಟುಕೊಳ್ಳಬೇಕು ಎಂದು ಸುನೈನಾ ಕೇಳಿದಳು. ನನ್ನ ಪ್ರಕಾರ ವೀಕೆಂಡ್ನಲ್ಲಿ ಇಟ್ಟುಕೊಳ್ಳೋಣ, ಏಕೆಂದರೆ ನಾನು ಮರುದಿನವೇ ಹಿಂತಿರುಗಬೇಕು ಎಂದನು. ಆಗ ಎಲ್ಲರೂ ಅವನ ಮಾತಿಗೆ ತಲೆ ಅಲ್ಲಾಡಿಸಿದರು.
ಮನೆಯಲ್ಲಿ ಸುನೈನ ಮತ್ತು ರಾಶಿ ಅವರ ಕೋರಿಕೆಯ ಮೇರೆಗೆ ಡೋಲಕಿ ಕಾರ್ಯಕ್ರಮವನ್ನು ಇಡಲಾಗಿತ್ತು. ಅವರು ಮೀರಾಳನ್ನು ಸರಳವಾಗಿ ಬೀಳ್ಕೊಟ್ಟು ತಮ್ಮ ಮನೆಗೆ ಕರೆತಂದಿದ್ದರು. ಆದರೆ ಈಗ ತಮ್ಮದೇ ಆದ ರೀತಿಯಲ್ಲಿ ಮದುವೆಯನ್ನು ಆಚರಿಸಲು ಬಯಸಿದ್ದರು. ತಮ್ಮ ಎಲ್ಲ ಸಂಬಂಧಿಕರಿಗೆ ತಮ್ಮ ಮಗನ ಮದುವೆಯಾಗಿದೆ ಎಂದು ತಿಳಿಸಲು ಬಯಸಿದ್ದರು. ಯಾವಾಗಲೂ ಗಲಾಟೆ ಇರುತ್ತಿತ್ತು, ಆದರೆ ಅವರಿಬ್ಬರ ನಡುವೆ ಇನ್ನೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅವನು ಕೋಣೆಗೆ ಬಂದಾಗ ಅವಳು ಮಲಗುತ್ತಿದ್ದಳು ಮತ್ತು ಅವನು ಎದ್ದೇಳುವ ಮೊದಲು ಕೋಣೆಯಿಂದ ಹೊರಗೆ ಹೋಗುತ್ತಿದ್ದಳು. ಅವನು ಈ ಎಲ್ಲ ಪರಿಸ್ಥಿತಿಯಿಂದ ತುಂಬ ಜಿಗುಪ್ಸೆಗೊಂಡಿದ್ದನು. ಇಂದು ರಿಸೆಪ್ಷನ್ ಇತ್ತು. ಅವಳು ನಿಂಬೆ ಬಣ್ಣದ ತಿಳಿ ಲೆಹಂಗಾದಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ರಿಸೆಪ್ಷನ್ ಮುಗಿದ ನಂತರ ಅವರು ಮನೆಗೆ ತಲುಪಿದರು ಮತ್ತು ಅವನು ಎಲ್ಲರಿಂದ ಅನುಮತಿ ಪಡೆದು ತಕ್ಷಣವೇ ತನ್ನ ಕೋಣೆಗೆ ಬಂದಿದ್ದನು. ಅವನು ಕೋಣೆಗೆ ಬಂದಾಗ ಅವಳು ತನ್ನ ಆಭರಣಗಳನ್ನು ತೆಗೆಯುತ್ತಿದ್ದಳು. ಈ ಹಕ್ಕನ್ನು ನನಗೂ ನೀಡಿ ಎಂದು ಅವನು ಹಿಂದೆ ಬಂದು ನಿಧಾನವಾಗಿ ಹೇಳಿದನು. ಜೊತೆಗೆ ಕೈಮುಂದೆ ಮಾಡಿ ಅವಳ ಓಲೆಗಳನ್ನು ತೆಗೆಯಲು ಪ್ರಾರಂಭಿಸಿದನು. ನಾನು ಮಾಡಿಕೊಳ್ಳುತ್ತೇನೆ, ನೀವು ಇದೆಲ್ಲವನ್ನು ಮಾಡುವ ಅಗತ್ಯವಿಲ್ಲ ಎಂದು ಅವಳು ನಿಧಾನವಾಗಿ ದೂರ ಸರಿಯಲು ಪ್ರಾರಂಭಿಸಿದಳು. ಆಗ ಅವನು ಅವಳ ಸೊಂಟಕ್ಕೆ ಕೈ ಹಾಕಿ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಮೀರಾಳ ನವಿರಾದ ಮೃದುವಾದ ಹೃದಯದ ಬಡಿತಗಳು ಅವನ ಅಗಲವಾದ ಎದೆಯ ಮೇಲೆ ಬೀಳುವಷ್ಟು ಹತ್ತಿರ ಮತ್ತು ಅರುಣ್ನ ಇಡೀ ದೇಹದಲ್ಲಿ ಕಿಡಿ ಹಾರಿದಂತಾಗಿತ್ತು. ಅರಿವಿಲ್ಲದೆ ಅವನು ಅವಳ ಮುಖದ ಮೇಲೆ ಬಂದಿದ್ದ ಕೂದಲನ್ನು ಹಿಂದಕ್ಕೆ ಸರಿಸಿದನು ಮತ್ತು ಅವಳನ್ನು ಕೋಪದಿಂದ ನೋಡಿದನು. ಏನು ಬಯಸುತ್ತಿದ್ದೀಯ ಮೀರಾ? ಇದೆಲ್ಲ ಎಷ್ಟು ದಿನ ನಡೆಯುತ್ತದೆ ಎಂದು ಅವನು ದೂರುವಂತೆ ಹೇಳಿದನು. ನನಗೆ ಗೊತ್ತು, ನೀವು ಈ ಸಂಬಂಧವನ್ನು ಕೇವಲ ಮಾನವ ಸಹಾನುಭೂತಿಯಿಂದ ನಿಭಾಯಿಸಲು ಪ್ರಯತ್ನಿಸುತ್ತಿದ್ದೀರಿ. ಇಲ್ಲದಿದ್ದರೆ ನನ್ನಂತಹ ಸಾಮಾನ್ಯ ಹುಡುಗಿಯ ಎನ್ನುವಷ್ಟರಲ್ಲಿ ಸಾಕು. ಇನ್ನು ಮುಂದೆ ಒಂದು ಶಬ್ದವನ್ನು ಮಾತನಾಡಬೇಡ. ನೀನು ನಿನ್ನ ಬಗ್ಗೆ ಏನು ತಿಳಿದುಕೊಂಡಿದ್ದೀಯಾ? ನಾನು ಏಕೆ ಮದುವೆಯಾದೆ ಎಂದು ನೀನು ಒಮ್ಮೆಯಾದರೂ ನನ್ನನ್ನು ಕೇಳಿದ್ದೀಯಾ? ನಾನು ಅದರ ಕಾರಣಗಳನ್ನು ಹೇಳಲು ಪ್ರಯತ್ನಿಸುತ್ತಲೇ ಇದ್ದೆ, ಆದರೆ ನೀನು ಕೇಳಲು ಇಷ್ಟಪಡಲಿಲ್ಲ. ನಾನು ನನ್ನ ಜೀವನದಲ್ಲಿ ಯಾರನ್ನಾದರೂ ಆದರ್ಶವಾಗಿ ಭಾವಿಸಿದ್ದರೆ ಅದು ನಿನ್ನಂತಹ ಹುಡುಗಿಯಾಗಿದ್ದಳು. ಹಾಗಾಗಿ ನಾನು ನಿನ್ನನ್ನು ಮದುವೆಯಾದೆ. ಯಾವುದೇ ಸಹಾನುಭೂತಿಯಿಂದ ಮದುವೆಯಾಗಿಲ್ಲ. ನಿನಗೆ ಗೊತ್ತಾ, ನಿನ್ನ ನಿಶ್ಚಿತಾರ್ಥದ ಸುದ್ದಿ ಕೇಳಿ ನನ್ನ ಮೇಲೆ ಏನಾಗಿತ್ತು ಎಂದು ನಿನಗೆ ಗೊತ್ತಾ? ನಾನು ಅಲ್ಲಿ ಕೊನೆಯ ಬಾರಿಗೆ ನಿನ್ನನ್ನು ಒಂದು ನೋಟ ನೋಡಲು ಹೋಗಿದ್ದೆ, ಆದರೆ ದೇವರು ನನಗಾಗಿ ಬೇರೆ ಏನೋ ಬರೆದಿದ್ದರು. ಈ ಅದ್ಭುತಕ್ಕೆ ನಾನು ಆಶ್ಚರ್ಯಪಟ್ಟಿದ್ದೆ. ದೇವರು ನನ್ನ ಪ್ರೀತಿಯನ್ನು ನನಗೆ ಹಿಂತಿರುಗಿಸಿದ್ದನು. ಆ ದಿನಕ್ಕಾಗಿ ನಾನು ನನ್ನ ದೇವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಆದರೆ ನೀನು ಕೂಡ ಮಿತಿ ಮೀರುತ್ತೀಯ. ಬಹುಶಃ ನೀನು ನಿನ್ನ ನಿಶ್ಚಿತಾರ್ಥದ ಹುಡುಗನನ್ನು ಇಷ್ಟಪಡುತ್ತಿದ್ದೆ. ಅದಕ್ಕಾಗಿಯೇ ನನ್ನನ್ನು ನಿನ್ನ ಹತ್ತಿರ ಬರಲು ಬಿಡುವುದಿಲ್ಲ ಮತ್ತು ನಾನು ಅದಕ್ಕಾಗಿಯೇ ನಿನಗೆ ಎಷ್ಟು ಬೇಕಾದರೂ ಸಮಯವನ್ನು ನೀಡಲು ಸಿದ್ಧನಿದ್ದೇನೆ. ಆದರೆ ಇನ್ನು ಮುಂದೆ ನೀನು ನಿನ್ನ ಬಗ್ಗೆ ಹೀಗೆ ಕೆಟ್ಟದ್ದಾಗಿ ಮಾತನಾಡಿಕೊಳ್ಳುವುದಿಲ್ಲ. ನಾನು ನಾಳೆ ಬೆಳಿಗ್ಗೆ ಹಿಂತಿರುಗುತ್ತಿದ್ದೇನೆ. ಚಿಂತಿಸಬೇಡ, ನಾನು ನಿನ್ನನ್ನು ಕಿರಿಕಿರಿಗೊಳಿಸುವುದಿಲ್ಲ. ಇಂದು ರಾತ್ರಿ ಕೂಡ ಅಲ್ಲ. ಅವನು ನೋವಿನಲ್ಲಿ ಹೇಳುತ್ತಾ ವಾಶ್ರೂಮ್ ಕಡೆಗೆ ಹೋದನು. ಅವನ ಮಾತುಗಳನ್ನು ಕೇಳಿ ಅವಳು ಕಲ್ಲಿನಂತೆ ನಿಂತು ಬಿಟ್ಟಳು. ಅವಳು ತನ್ನ ಅದೃಷ್ಟದ ಬಗ್ಗೆ ಯಾವಾಗಲೂ ದೂರುಗಳನ್ನು ಹೊಂದಿದ್ದಳು. ತನ್ನ ಮುಖ ಲಕ್ಷಣಗಳ ಬಗ್ಗೆ ಯಾವಾಗಲೂ ಅವಳಿಗೆ ಮುಖದ ನೋಟದ ಬಗ್ಗೆ ಕೀಳರಿಮೆ ಇರುತ್ತಿತ್ತು. ಆದರೆ ಇಷ್ಟೊಂದು ಡ್ಯಾಶಿಂಗ್ ಹ್ಯಾಂಡ್ಸಮ್ ವ್ಯಕ್ತಿ ತನ್ನನ್ನು ಪ್ರೀತಿಸುತ್ತಿದ್ದ ಎಂದು ಅವಳ ಕಲ್ಪನೆಯಲ್ಲಿಯೂ ಇರಲಿಲ್ಲ. ಆದರೆ ಅವನು ಈಗ ತಾನೇ ಹೇಳಿದ ಮಾತು, ಅವಳು ತನ್ನ ನಿಶ್ಚಿತಾರ್ಥದ ಹುಡುಗನನ್ನು ಇಷ್ಟಪಡುತ್ತಿದ್ದಳು ಎಂದು, ಅದು ಅವಳಿಗೆ ಬಾಣದಂತೆ ನಾಟಿತು. ವಿಜಯ್ ಅವಳಿಗೆ ಎಂದೂ ಇಷ್ಟವಾಗಿರಲಿಲ್ಲ. ಅವಳು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅದು ಅರುಣ್ ಮಾತ್ರ. ಆದರೆ ಅವಳು ತನ್ನ ಪ್ರೀತಿಯನ್ನು ಎಂದಿಗೂ ವ್ಯಕ್ತಪಡಿಸಿರಲಿಲ್ಲ, ಏಕೆಂದರೆ ಅವಳು ತನ್ನನ್ನು ತಾನೇ ಅವನಿಗೆ ಯೋಗ್ಯಳು ಎಂದು ಭಾವಿಸಿರಲಿಲ್ಲ. ಅವನು ವಾಶ್ರೂಮ್ನಿಂದ ಹೊರಬಂದು ತನ್ನ ದಿಂಬನ್ನು ತೆಗೆದುಕೊಂಡು ಸೋಫಾದ ಮೇಲೆ ಮಲಗಿದನು. ಮರುದಿನ ಬೆಳಿಗ್ಗೆ ಅವಳು ಎದ್ದಾಗ ಸೈಡ್ ಟೇಬಲ್ ಮೇಲೆ ಒಂದು ಪತ್ರ ಬಿದ್ದಿತ್ತು. ಅವಳು ಅದನ್ನು ತೆಗೆದುಕೊಂಡು ಓದಲು ಪ್ರಾರಂಭಿಸಿದಳು. ನಮ್ಮ ಸಂಬಂಧದ ಬಗ್ಗೆ ದಯವಿಟ್ಟು ಯಾರಿಗೂ ತಿಳಿಯಬಾರದು ಮತ್ತು ನೀನು ಚಿಂತಿಸಬೇಡ. ನೀನು ನನ್ನೊಂದಿಗೆ ಇರಲು ಬಯಸದಿದ್ದರೂ ನಾನು ನಿನ್ನ ಸಂತೋಷಕ್ಕಾಗಿ ನಿನ್ನನ್ನು ಸ್ವತಂತ್ರಳನ್ನಾಗಿ ಮಾಡುತ್ತೇನೆ. ಮತ್ತು ಹೌದು, ನಿನ್ನ ಓದನ್ನು ಇಲ್ಲಿಯೇ ಮುಂದುವರಿಸು. ನಾಳೆಯಿಂದ ನೀನು ಯೂನಿವರ್ಸಿಟಿಗೆ ಹೋಗಲು ಪ್ರಾರಂಭಿಸು ಮತ್ತು ಚಿಂತಿಸಬೇಡ. ನಾನು ನಿನ್ನನ್ನು ಜೈಪುರಕ್ಕೆ ಬರಲು ಎಂದಿಗೂ ಒತ್ತಾಯಿಸುವುದಿಲ್ಲ. ಪತ್ರದಲ್ಲಿ ಬರೆದಿದ್ದ ಮಾತುಗಳನ್ನು ಓದಿ ಅವಳು ದಿಗ್ಭ್ರಮೆಗೊಂಡಳು. ದಿನಗಳು ವಾರಗಳಾಗಿ ಕಳೆದಿದ್ದವು. ಅವಳು ತನ್ನ ದಿನಚರಿಯ ಪ್ರಕಾರ ಯೂನಿವರ್ಸಿಟಿಗೆ ಹೋಗುತ್ತಿದ್ದಳು. ಅವರ ಸಂಬಂಧದ ಬಗ್ಗೆ ಯಾರಿಗೂ ಸುಳಿವೂ ಸಿಕ್ಕಿರಲಿಲ್ಲ. ಇಂದು ಸಂಜೆ ಅವಳು ಮನೆಗೆ ಬಂದಾಗ ಎದುರಿಗೆ ಕುಳಿತಿದ್ದ ಅರುಣನನ್ನು ನೋಡಿ ಅವಳ ಹೃದಯ ಬಡಿತ ನಿಂತು ಹೋಯಿತು. ಅವನು ತನ್ನ ಸೈನಿಕನ ಸಮವಸ್ತ್ರದಲ್ಲಿದ್ದನು ಮತ್ತು ಬಹುಶಃ ಆಗಷ್ಟೇ ಮನೆಗೆ ಬಂದಿದ್ದನು. ಇಗೋ, ನಿಮ್ಮ ಧರ್ಮಪತ್ನಿ ಕೂಡ ಬಂದಿದ್ದಾರೆ, ಇವರನ್ನು ನೋಡಿಕೊಳ್ಳಿ ಎಂದು ಹೇಳಿ ಅವಳು ತನ್ನ ಬೆರಳುಗಳನ್ನು ತಿರುಗಿಸುತ್ತಾ ಅವನ ಮುಂದೆ ನಿಂತಳು. ಮಾತನಾಡುವ ಧೈರ್ಯ ಅವಳಿಗೆ ಇರಲಿಲ್ಲ. ಅವನು ಅವಳನ್ನು ಒಮ್ಮೆ ನೋಡಿದನು. ನಾನು ಕೋಣೆಗೆ ಹೋಗುತ್ತಿದ್ದೇನೆ, ಒಂದು ಕಪ್ ಕಾಫಿ ಕಳುಹಿಸು ಎಂದು ಹೇಳುತ್ತಾ ಅವನು ಕೋಣೆಯ ಕಡೆಗೆ ಹೋದನು ಮತ್ತು ಅವಳು ಕಾಫಿ ಮಾಡಲು ಅಡುಗೆ ಮನೆಗೆ ಹೋದಳು. ಕಾಫಿ ಮಾಡಿ ಕೋಣೆಗೆ ಬಂದಾಗ ಅವನು ಫ್ರೆಶ್ ಆಗಿದ್ದನು ಮತ್ತು ಸೋಫಾದ ಮೇಲೆ ಕುಳಿತಿದ್ದನು. ನೀನು ಏಕೆ ಈ ತೊಂದರೆ ತೆಗೆದುಕೊಂಡೆ
ಯಾವುದೇ ಸೇವಕರಿಗೆ ಹೇಳಬಹುದಿತ್ತು ಎಂದು ಅವಳು ಕೈಯಿಂದ ಕಫ್ ತೆಗೆದುಕೊಳ್ಳುತ್ತಾ ಅವನು ನಿಧಾನವಾಗಿ ಹೇಳಿದಾಗ ಅವಳು ತನ್ನ ತುಟಿಗಳನ್ನು ಕಚ್ಚಿಕೊಂಡು ಸುಮ್ಮನಾದಳು. ನೀವು ನನ್ನ ಮೇಲೆ ಕೋಪಗೊಂಡಿದ್ದೀರಾ? ರಾತ್ರಿ ಊಟದ ನಂತರ ಅವನು ಕಿಟಿಕಿಯ ಬಳಿ ನಿಂತು ಚಹಾ ಕುಡಿಯುತ್ತಿದ್ದಾಗ ಅವಳು ಅವನ ಬಳಿಗೆ ಬಂದು ಕೇಳಿದಳು. ಇಲ್ಲ, ಏಕೆಂದರೆ ಕೋಪಗೊಳ್ಳುವುದು ಹೃದಯ ಸಂಬಂಧ ಇರುವವರ ಮೇಲೆ ಎಂದು ಅವನ ಉದಾಸೀನತೆಯಿಂದ ಕೇಳಿದಾಗ ಮೀರಳ ಕಣ್ಣುಗಳು ತೇವಗೊಂಡವು. ನಂತರ ಅವಳು ಇದ್ದಕ್ಕಿದ್ದಂತೆ ಅವನನ್ನು ಹಿಂದಿನಿಂದ ತಬ್ಬಿಕೊಂಡಳು ಮತ್ತು ಅರುಣ್ ಸಂಪೂರ್ಣವಾಗಿ ಸ್ತಬ್ಧನಾದನು. ನನ್ನನ್ನು ಕ್ಷಮಿಸಿ, ನಾನು ನಿಮ್ಮೊಂದಿಗೆ ತುಂಬ ತಪ್ಪು ಮಾಡಿದ್ದೇನೆ. ಆದರೆ ನಾನು ತುಂಬ ಹೆದರಿದ್ದೆ. ಬಾಲ್ಯದಿಂದಲೂ ನನ್ನ ಬಗ್ಗೆ ಕೇವಲ ನಕಾರಾತ್ಮಕ ಮಾತುಗಳನ್ನು ಕೇಳಿದ್ದೆ. ಇವಳು ಕೊಳಕು, ಸಾಮಾನ್ಯ ರೂಪದವಳು, ಕಪ್ಪಗಿನವಳು ಎಂದು. ಇದನ್ನು ಕೇಳಿ ಕೇಳಿ ನಾನು ನನ್ನನ್ನು ನಾನೇ ಕಡಿಮೆ ಎಂದು ಭಾವಿಸಲು ಪ್ರಾರಂಭಿಸಿದ್ದೆ ಎಂದು ಅವಳು ಅವನ ಬೆನ್ನಿಗೆ ತಲೆಯಿಟ್ಟು ಅಳುತ್ತಾ ಹೇಳಿದಳು. ಅವನು ನಿಧಾನವಾಗಿ ಅವಳನ್ನು ತನ್ನ ಹಿಂದಿನಿಂದ ಸರಿಸಿ ತಿರುಗಿ ನಿಂತು ಅವಳ ಕೈಗಳನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಮೀರಾ, ದೇವರು ಸೃಷ್ಟಿಸಿದ ಯಾವುದೇ ವಸ್ತು ಕೊಳಕು ಆಗಿರುವುದಿಲ್ಲ. ಮನುಷ್ಯನಂತೂ ಖಂಡಿತವಾಗಿಯೂ ಇಲ್ಲ. ದೇವರು ಮನುಷ್ಯನನ್ನು ತುಂಬ ಪ್ರೀತಿಯಿಂದ ಸೃಷ್ಟಿಸಿದ್ದಾನೆ ಮತ್ತು ಅದೇ ಅವನ ಸೌಂದರ್ಯ. ಎರಡನೇ ವಿಷಯ, ಜನರು ಏನು ಹೇಳುತ್ತಾರೆ ಎಂಬುದನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದು ದೊಡ್ಡ ತಪ್ಪು. ನಾನು ಆ ದಿನ ನಿಮ್ಮ ತಂದೆಗೂ ಇದನ್ನೇ ಹೇಳಿದ್ದೆ. ಇಂದು ನಿನಗೂ ಕೂಡ ಇದನ್ನೇ ಹೇಳುತ್ತಿದ್ದೇನೆ. ಈ ಜನರು ನಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಬದುಕಲು ಬಿಡುವುದಿಲ್ಲ. ನೀನು ಏನೇ ಮಾಡು, ಜನರು ದೋಷಗಳನ್ನು ಹುಡುಕುತ್ತಾರೆ, ಏಕೆಂದರೆ ಜನರ ಕೆಲಸವೇ ಅದು. ನೀನು ನಿನ್ನನ್ನು ನೋಡು, ನೀನು ಹೇಗಿದ್ದೀಯಾ? ನಿನ್ನ ಕಣ್ಣುಗಳು ನಿನ್ನನ್ನು ಸುಂದರವಾಗಿಸುತ್ತವೆ, ಬೇರೆಯವರ ಕಣ್ಣುಗಳಲ್ಲ. ಒಂದು ವೇಳೆ ನೀನು ನೋಡಿಲ್ಲ ಎಂದರೆ ನೀನು ನಿನ್ನನ್ನು ಬಿಟ್ಟು ಬಿಡು. ಇಂದು ನಾನು ನನ್ನ ಕಣ್ಣುಗಳಿಂದ ನೀನು ಎಷ್ಟು ಸುಂದರವಾಗಿದ್ದೀಯಾ ಎಂದು ಹೇಳುತ್ತೇನೆ. ನೀನು ಹೇಗಿದ್ದೀಯಾ ಎಂದು ನೋಡು. ಈ ದಪ್ಪ ದಪ್ಪ ಕಪ್ಪು ಕಣ್ಣುಗಳನ್ನು, ಇದರ ಉದ್ದನೆಯ ರೆಪ್ಪೆಗಳು ಈ ಕ್ಯಾಪ್ಟನ್ನ ಹೃದಯ ಬಡಿತವನ್ನು ಹೆಚ್ಚಿಸುತ್ತವೆ ಎಂದು ಅವನು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಪ್ರೇಮದ ಭಾವನೆಯಲ್ಲಿ ಹೇಳಿದನು. ನಂತರ ಅವನು ಒಂದೊಂದಾಗಿ ಅವಳ ಕಣ್ಣುಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿದನು. ಆಗ ಅವಳು ನಾಚಿಕೆಯಿಂದ ಸಂಕೋಚಗೊಂಡಳು. ಮತ್ತು ನೋಡು, ನನ್ನ ಸ್ವಲ್ಪ ತಮಾಷೆಯಿಂದ ಹರಡಿರುವ ಈ ನಾಚಿಕೆಯಾಗಿ ತಿಳಿ ಕೆಂಪು ಬಣ್ಣವು ಯಾವುದೇ ಮೇಕಪ್ಗೆ ಕೂಡ ಮಣಿಸುತ್ತದೆ ಎಂದು ಅವನು ಅವಳ ಕೆನ್ನೆಗಳನ್ನು ಚುಂಬಿಸುತ್ತಾ ಹೇಳಿದನು. ಅವನ ಮುಕ್ತತೆಯಿಂದ ಅವಳು ನಡುಗಲು ಪ್ರಾರಂಭಿಸಿದಳು. ಮತ್ತು ನೋಡು, ಈ ರೇಷ್ಮೆಯಂಥ ಕೂದಲನ್ನು, ಇದರ ಸುಗಂಧವು ನನ್ನ ಹೃದಯಕ್ಕೆ ಹೊಸ ಶಾಂತಿಯನ್ನು ನೀಡುತ್ತದೆ ಎಂದು ಅವನು ಅವಳ ಜಡೆಯಲ್ಲಿದ್ದ ಕೂದಲನ್ನು ಬಿಚ್ಚಿ ಕೈಯಲ್ಲಿ ಹಿಡಿದು ತನ್ನ ತುಟಿಗಳಿಂದ ಮುಟ್ಟುತ್ತಾ ಹೇಳಿದನು. ಆಗ ಅವಳು ಹೆದರಿ ತನ್ನ ಮುಖವನ್ನು ಅವನ ಅಗಲವಾದ ಎದೆಯಲ್ಲಿ ಬಚ್ಚಿಟ್ಟುಕೊಂಡಳು. ಅವನು ನಿಧಾನವಾಗಿ ನಗುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡನು. ನನಗೂ ನಿಮ್ಮೊಂದಿಗೆ ಏನಾದರೂ ಹೇಳಬೇಕು ಎಂದು ಅವಳು ತಲೆ ಎತ್ತಿ ಹೇಳಿದಳು. ಹೌದು, ಹೇಳು ಎಂದು ಅವನು ಅವಳ ದಳಗಳಂತಹ ತುಟಿಗಳನ್ನು ನೋಡುತ್ತಾ ಹೇಳಿದನು. ನಾನು ನನ್ನ ಆ ನಿಶ್ಚಿತಾರ್ಥ ಹುಡುಗನನ್ನು ಪ್ರೀತಿಸುತ್ತಿರಲಿಲ್ಲ. ನನ್ನ ಆ ಜೀವವೇ ಹೊರಟು ಹೋಗುತ್ತಿತ್ತು. ಆ ಕೆಟ್ಟ ಮನುಷ್ಯನೊಂದಿಗೆ ನನ್ನ ಮದುವೆ ಆಗಲಿದೆ ಎಂದು. ನಿಮಗೆ ಗೊತ್ತಾ, ನೀವು ರಾಶಿಯ ಸ್ನೇಹಿತೆಯ ಪ್ರಿಯಾಳ ಹತ್ತಿರ ಸುನೈನಾ ದೀದಿಯ ಮದುವೆಯಲ್ಲಿ ಹತ್ತಿರವಾಗುತ್ತಿದ್ದಾಗ ನನಗೆ ತುಂಬ ಕೆಟ್ಟದಾಗಿ ಅನಿಸಿತು. ನಾನು ನಿಮಗೆ ಯಾವಾಗ ಮತ್ತು ಹೇಗೆ ಇಷ್ಟಪಡಲು ಪ್ರಾರಂಭಿಸಿದೆ ಎಂದು ನನಗೆ ಗೊತ್ತೇ ಆಗಲಿಲ್ಲ ಎಂದು ಅವಳು ನಿಧಾನವಾಗಿ ಹೇಳಿದಳು, ತನ್ನ ಯಾವುದೋ ಅಪರಾಧವನ್ನು ಒಪ್ಪಿಕೊಳ್ಳುತ್ತಿರುವಂತೆ. ಆದರೆ ಅವಳ ಈ ಒಪ್ಪಿಗೆ ಅರುಣ್ಗೆ ಹೊಸ ಜೀವನವನ್ನು ನೀಡಿದಂತಿತ್ತು. ಅವನು ಮತ್ತೊಮ್ಮೆ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಅವಳನ್ನು ಹುಚ್ಚನಂತೆ ನೋಡಲು ಪ್ರಾರಂಭಿಸಿದನು. ನೀನು ನನ್ನನ್ನು ಇಷ್ಟಪಟ್ಟೆ ಎಂದು ಹೇಳಿದ್ದನ್ನು ಮತ್ತೊಮ್ಮೆ ಹೇಳು ಮೀರಾ ಎಂದು ಅವನು ಪ್ರೀತಿಯಿಂದ ಹಾಗೆ ಹೇಳಿದಾಗ ಅವಳು ನಾಚಿಕೆಯಿಂದ ಸಂಪೂರ್ಣವಾಗಿ ಕೆಂಪಾದಳು. ನಾನು ನಿಮ್ಮನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ. ನಿಮ್ಮನ್ನು ಮೊದಲ ಬಾರಿಗೆ ನೋಡಿದಾಗಿನಿಂದ ಮತ್ತು ಇಂದು ಈ ಸಮವಸ್ತ್ರದಲ್ಲಿ ನೋಡಿದಾಗ ನಿಮ್ಮ ಮೇಲಿನ ನನ್ನ ಪ್ರೀತಿ ಇನ್ನೂ ಹೆಚ್ಚಾಗಿದೆ. ಮತ್ತು ನೀವು ತುಂಬ ಒಳ್ಳೆಯವರು, ತುಂಬ ಹ್ಯಾಂಡ್ಸಮ್, ತುಂಬ ಕ್ಯೂಟ್ ಮತ್ತು ನೀವು ತುಂಬ ಸುಂದರ ಕೂಡ ಎಂದು ಅವಳು ಈ ಬಾರಿ ನಗುತ್ತಾ ಹೇಳಿದಳು. ಮತ್ತು ಅವನು ನಕ್ಕನು. ಇದು ನಿಮ್ಮ ಕಣ್ಣುಗಳ ಮ್ಯಾಜಿಕ್ ಮೇಡಮ್ ಎಂದನು. ನಂತರ ಅವನು ತನ್ನ ಹೆಬ್ಬೆರಳಿನಿಂದ ಅವಳ ತುಟಿಗಳನ್ನು ನಿಧಾನವಾಗಿ ಉಜ್ಜಿದನು. ಈಗ ತುಟಿಗಳು ಇಂದು ನನ್ನ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸಿವೆ. ಈ ಪ್ರೀತಿಯ ಒಪ್ಪಿಗೆಯ ಬದಲಿಗೆ ಏನಾದರೂ ಕೊಡಬೇಕಲ್ಲವೇ ಎಂದು ಅವನು ಹೇಳಿದಾಗ ಅವಳು ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಆದರೆ ಅವನ ತಮಾಷೆಯ ನೋಟದ ಮುಂದೆ ಸೋತು ಕಣ್ಣುಗಳನ್ನು ಕೆಳಗೆ ಇಳಿಸಿದಳು. ಕ್ಯಾಪ್ಟನ್ ಅರುಣ್ ಈ ಬೀಳುತ್ತಾ ಏಳುವ ರೆಪ್ಪೆಗಳನ್ನು ನೋಡಿ ಹುಚ್ಚನಂತೆ ಆದನು. ಅವನು ಅವಳ ಗಲ್ಲವನ್ನು ಹಿಡಿದು ಅವಳ ಮುಖವನ್ನು ಮೇಲಕ್ಕೆತ್ತುತ್ತಾ ಅವಳ ಮುಖದ ಪ್ರತಿಯೊಂದು ಭಾಗವನ್ನು ಪ್ರೀತಿಯಿಂದ ತನ್ನ ತುಟಿಗಳಿಂದ ಮುಟ್ಟಲು ಪ್ರಾರಂಭಿಸಿದನು. ಅವಳ ತುಟಿಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ನಂತರ ಅವನು ಅವಳನ್ನು ಒಂದು ಕ್ಷಣದಲ್ಲಿ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹಾಸಿಗೆಯ ಕಡೆಗೆ ಹೋದನು ಮತ್ತು ನಿಧಾನವಾಗಿ ಕೂರಿಸಿ ತಾನು ಅವಳ ಪಕ್ಕದಲ್ಲಿ ಕುಳಿತನು. ನಂತರ ಸೈಡ್ ಟೇಬಲ್ನಿಂದ ವೆಲ್ವೆಟ್ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅದರಿಂದ ಒಂದು ಡೈಮಂಡ್ ರಿಂಗ್ ತೆಗೆದು ಅವಳಿಗೆ ತೊಡಿಸಿದನು ಮತ್ತು ಅವಳ ಕೈಗಳ ಮೇಲೆ ತನ್ನ ತುಟಿಗಳನ್ನು ಇರಿಸಿದನು. ಅವಳು ನಾಚಿಕೆಯಿಂದ ಅವನ ಎದೆಯಲ್ಲಿ ಅಣಕಿಕೊಂಡಳು. ಇಂದು ರಾತ್ರಿ ನಿನ್ನ ಎಲ್ಲ ನಾಚಿಕೆಯನ್ನು ತೆಗೆದುಹಾಕುತ್ತೇನೆ ಎಂದು ಅವನು ಅವಳ ಕಿವಿಯ ಓಲೆಗಳನ್ನು ಚುಂಬಿಸುತ್ತಾ ಹೇಳಿದಾಗ ಅವಳು ನಿಧಾನವಾಗಿ ನಗುತ್ತಾ ಅವನ ಶರ್ಟನ್ನು ಎರಡು ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಅವನಿಗೆ ಇನ್ನಷ್ಟು ಹತ್ತಿರವಾದಳು
ಮತ್ತು ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡು ತನ್ನ ಪ್ರೀತಿಯನ್ನು ಸುರಿಸಲು ಪ್ರಾರಂಭಿಸಿದನು. ಮರುದಿನ ಬೆಳಿಗ್ಗೆ ತುಂಬ ಸುಂದರವಾಗಿತ್ತು. ಅವಳು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ನಗುತ್ತಿದ್ದಳು. ಇದರಿಂದ ಅವಳಿಗೆ ತನ್ನನ್ನು ತಾನು ತುಂಬ ಸುಂದರ ಎಂದು ಅನಿಸುತ್ತಿತ್ತು. ಅವಳು ಇಂದು ತನ್ನನ್ನು ಅವನ ಕಣ್ಣುಗಳಿಂದ ನೋಡಿದ್ದಳು. ಅರುಣ್ ಕಣ್ಣು ತೆರೆದಾಗ ಅವಳು ಹೀಗೆ ನಗುತ್ತಿರುವುದನ್ನು ಕಂಡನು. ಅವನು ನಿಧಾನವಾಗಿ ಎದ್ದು ಅವಳ ಹತ್ತಿರ ಹೋಗಿ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು. ಆಗ ಅವಳು ದಿಗ್ಭ್ರಾಂತಳಾದಳು. ಏನು ವಿಷಯ ಮೇಡಮ್, ಒಬ್ಬಳೇ ನಗುತ್ತಿದ್ದೀಯಾ ಎಂದನು. ಏನೂ ಇಲ್ಲ, ನನ್ನ ಅದೃಷ್ಟದ ಬಗ್ಗೆ ಸಂತೋಷ ಪಡುತ್ತಿದ್ದೆ ಎಂದು ಅವಳು ಅವನ ಮಾತಿಗೆ ಆತ್ಮವಿಶ್ವಾಸದಿಂದ ಉತ್ತರ ನೀಡಿದಳು. ಓಹೋ, ಹಾಗಾದರೆ ಈ ವಿಷಯ ಸರಿ. ನಂತರ ನಿನ್ನ ಅದೃಷ್ಟದ ಬಗ್ಗೆ ಸಂತೋಷ ಪಡುತ್ತಾ ಇರು. ಮೊದಲು ಒಂದು ಕೆಲಸ ಮಾಡು, ಬೇಗ ಸಿದ್ಧಳಾಗು. ನಂತರ ನಾವು ನಿನ್ನ ತವರು ಮನೆಗೆ ಹೋಗಿ ಬರುತ್ತೇವೆ. ಏಕೆಂದರೆ ನಾಳೆ ಬೆಳಗ್ಗೆ ನಾವು ಜೈಪುರಕ್ಕೆ ಹೊರಡಬೇಕು. ಈ ಬಾರಿ ನನ್ನ ಜೊತೆ ಬರುತ್ತೀಯಲ್ಲ ಎಂದು ಅವನು ನಗುತ್ತಾ ಹೇಳಿದನು. ನಾನು ಮೊದಲು ಬರಲು ಬಯಸಿದ್ದೆ, ನೀವು ನನ್ನ ಮಾತನ್ನೇ ಕೇಳಲಿಲ್ಲ, ಕೋಪ ಮಾಡಿಕೊಂಡು ಹೋಗಿದ್ದೀರಿ ಎಂದು ಅವಳು ಮುನಿಸಿಕೊಂಡು ಹೇಳಿದಾಗ ಅವಳು ನೇರವಾಗಿ ಅರುಣ್ನ ಹೃದಯಕ್ಕೆ ಇಳಿದಂತಾಯಿತು. ಹೌದಾ, ಹಾಗಾದರೆ ಈ ವಿಷಯ ಏಕೆ ಹೇಳಲಿಲ್ಲ ಎಂದು ಅವನು ಅವಳನ್ನು ತನ್ನ ಕಡೆಗೆ ತಿರುಗಿಸುತ್ತಾ ಹೇಳಿದನು. ನಿಮ್ಮ ಬಗ್ಗೆ ಹೆದರಿಕೆ ಇತ್ತು, ನೀವು ತುಂಬ ಕೋಪದಲ್ಲಿದ್ದೀರಿ ಎಂದು ಅವಳು ಮುಖ ಸಿಂಡರಿಸಿಕೊಂಡು ಹೇಳಿದಾಗ ಅವನು ನಿಧಾನವಾಗಿ ನಗುತ್ತಾ ತನ್ನ ತುಟಿಗಳಿಂದ ಅವಳ ಕೆನ್ನೆಗಳನ್ನು ಮುಟ್ಟಿದನು ಮತ್ತು ಅವಳು ನಾಚಿಕೆಯಿಂದ ಅವನ ಎದೆಗೆ ಅಂಟಿಕೊಂಡಳು. ನಂತರ ಅವಳಿಗೆ ಸಿದ್ಧವಾಗಲು ಹೇಳಿ ವಾಶ್ರೂಮ್ಗೆ ಹೋದನು. ಸ್ವಲ್ಪ ಸಮಯದ ನಂತರ ಅವಳು ಫ್ರೆಶ್ ಆಗಿ ಕೆಳಗೆ ಬಂದಳು ಮತ್ತು ಅರ್ಪಿತರವರು ಅವರಿಗೆ ತಿಳಿಸಿದ ನಂತರ ಅವರಿಬ್ಬರು ಅವಳ ಕುಟುಂಬದವರನ್ನು ಭೇಟಿ ಮಾಡಲು ಹೋದರು. ಅವರಿಬ್ಬರನ್ನು ನೋಡಿ ಎಲ್ಲರೂ ತುಂಬ ಸಂತೋಷಪಟ್ಟಿದ್ದರು. ಅವಳ ಕುಟುಂಬ ಮತ್ತು ಅರುಣ್ ಎದುರು ಅವಳ ಕುಟುಂಬದವರು ಪ್ರೀತಿಯಿಂದ ವಿನಮ್ರವರಾಗಿ ನಡೆದುಕೊಳ್ಳುತ್ತಿದ್ದರು. ಅವರ ಪ್ರೀತಿಯನ್ನು ನೋಡಿ ಅವನು ನಗುತ್ತಿದ್ದನು. ನಂತರ ಎಲ್ಲರಿಂದ ಅನುಮತಿ ಪಡೆದು ಸಂಜೆ ಅವರು ಮನೆಗೆ ಹಿಂತಿರುಗಿದ್ದರು ಮತ್ತು ನಂತರ ಜೈಪುರಕ್ಕೆ ಹೋಗಲು ಸಿದ್ಧತೆಗಳನ್ನು ಮಾಡಲು ಪ್ರಾರಂಭಿಸಿದರು. ಮರುದಿನ ಬೆಳಿಗ್ಗೆ ಅವರು ಜೈಪುರಕ್ಕೆ ಹೊರಟರು, ಜೀವನದ ಒಂದು ಹೊಸ ಪ್ರಯಾಣದ ಕಡೆಗೆ. ಅಲ್ಲಿ ಕೇವಲ ಸಂತೋಷಗಳು ಅವರಿಗಾಗಿ ಕಾಯುತ್ತಿದ್ದವು. ಮುಗಿಯಿತು.